ಈಗ ಕೃತಿಯ ಪರಿಚಯ ಶ್ರೀ ಶಂಕರ್ಜಿ ಬೆಟಗೇರಿ ಉಪನ್ಯಾಸಕರು ಹೂವಿನಡಗಲಿ ಇವರು ಕೃತಿಯನ್ನು ಕುರಿತು ಪರಿಚಯವನ್ನು ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಸಿ. ಹೆತ್ತ ತಾಯಿಯನ್ನು, ತಾಯಿಗೆ ಆವಾಸ ಸ್ಥಾನವಾಗಿರುವಂತಹ ಭರತ ಭೂಮಿಯನ್ನು ಹೃನ್ಮನದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಿ ಈ ಶಿವಾನುಭವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯರೀರ್ವರ ಪಾದಕಮಲಗಳಿಗೆ ಶರಣುಗಳನ್ನು ಸಮರ್ಪಿಸಿ, ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರೇ ಮತ್ತು ಈ ಶಿವಾನುಭವ ಕಾರ್ಯಕ್ರಮದಲ್ಲಿ ಪ್ರತಿ ತಿಂಗಳು ಜೊತೆಯಾಗಲಿರುವಂತಹ ಎಲ್ಲ ಹರಪನಹಳ್ಳಿಯ ಹಿರಿಯ ತಲೆಮಾರುಗಳೇ, ಅನುಭವಿಕರೇ, ಶರಣರೇ, ನಮ್ಮ ಜೊತೆಗೆ ಆಶೀರ್ವಾದ ಮಾಡಿರುವಂತಹ ಶಾಂತಿವರೇ ಸರ್ ಅವರು ಇದ್ದಾರೆ, ವೀರಣ್ಣ ಸರ್ ಇದ್ದಾರೆ, ಕೊಟ್ರೇಶ್ ಸರ್ ಇದ್ದಾರೆ, ಎಲ್ಲ ಅನುಭಾವಿಗಳು. ಆ ಅನುಭಾವಿಗಳ ಮುಂದೆ ಇಂಥದ್ದೊಂದು ಪುಸ್ತಕದ ಬಗ್ಗೆ ಮಾತಾಡಲಿಕ್ಕೆ ಯುವ ಕವಿ, ಲೇಖಕ ಕೆ ಕಾರ್ತಿಕ್ ಆಚಾರ್ಯ ಇವರ ಇಷ್ಟು ದಿನ ಒಟ್ಟಿಗಿದ್ದ ಬರಹಗಳು, ಈ ಲೇಖನಗಳ ಪುಸ್ತಕವನ್ನು ಪರಮ ಪೂಜ್ಯರು ಈಗ ಲೋಕಕ್ಕೆ, ಸಾರಸ್ವತ ಲೋಕಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಈ ಪುಸ್ತಕದ ಮುಖಪುಟದಲ್ಲಿ ಇಷ್ಟು ದಿನ ಒಟ್ಟಿಗಿದ್ದ ಬರಹಗಳು ಅನ್ನುವಂತಹ ಶೀರ್ಷಿಕೆ. ಆ ಶೀರ್ಷಿಕೆ ಬಹುಶಃ ಇಷ್ಟು ದಿನ ಅಲ್ಲಲ್ಲೇ ಇದ್ದಂತಹ ಬರಹಗಳನ್ನು ಒಟ್ಟಿಗೆ ಮಾಡಿ ಕಟ್ಟಿಕೊಟ್ಟಿರಬಹುದು ಅನ್ನೋದು. ಈ ಲೇಖನಗಳು ಯಾರಿಗೆ ಅರ್ಪಣೆ ಮಾಡಿದ್ದಾನೆ ಹುಡುಗ ಅಂದರೆ ಕಾರ್ತಿಕ್ ಆಚಾರ್ಯ. ಆತನ ಬಗ್ಗೆ ಎರಡು ಮಾತುಗಳನ್ನು ಹೇಳ್ತಾ ಪುಸ್ತಕದ ಕಡೆಗೆ ಹೋಗ್ತೇನೆ ನಾನು. ಸಣ್ಣ ವಯಸ್ಸಿನಲ್ಲಿ ಅವ್ರ ತಂದೆಯ ವೈದಿಕ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಮನೆಯಲ್ಲಿ ತಾಯಿಯ ಸಂಸ್ಕಾರದಿಂದ ತನ್ನ ಸಹೋದರರನ್ನು, ತನ್ನ ಮಿತ್ರರನ್ನು ಜೊತೆಗೂಡಿ ಯುವ ಕವಿ ಹಾಲೇಶ್ ಹಕ್ಕಂಡಿಯವರನ್ನ ಜೊತೆಯಾಗಿ ಮಧು ನಾಯಕರವ್ರ ಜೊತೆಗಿದ್ದುಕೊಂಡು, ನೈನಾ ಅವ್ರ ಜೊತೆಗಿದ್ದುಕೊಂಡು ಈ ಕೃತಿಯನ್ನು ಯಾರು ತಮ್ಮ ಕೈಯಲ್ಲಿ ಪುಸ್ತಕವನ್ನು ಹಿಡಿದು ಓದುತ್ತೀರೋ ಅದು ನಿಮಗೆ ಅರ್ಪಣೆ ಅಂತ ಹೇಳಿದ್ದಾನೆ. ಒಂದು ಹೊಸದಾದಂಥ ಒಂದು ಶ್ಲೋಕವನ್ನು ಕೊಟ್ಟಿದ್ದಾನೆ ಆತ. ಯಾರು ಓದ್ತಾ ಇದ್ದೀರೋ ಅದು ನಿಮಗೆ ಅರ್ಪಣೆ ಅಂತ. ಇದರಲ್ಲಿ ಆರಂಭದಲ್ಲಿ ಇದು ಖುಷಿ ಆಗುತ್ತೆ. ಅಭಿನವ ಚರಂತೇಶ್ವರರು ಈ ಪುಸ್ತಕಕ್ಕೆ ಶುಭ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಉಪನ್ಯಾಸಕರು ಮುನ್ನುಡಿಯನ್ನು ಬರೆದಿದ್ದಾರೆ ಗುರುಬಸವರಾಜ್ ಅವರು. ತೋಮಾ ಶಂಕರಯ್ಯನವರು ಅವ್ರ ಬಗ್ಗೆ ಎರಡು ಮಾತುಗಳನ್ನು ಹೇಳ್ತಾ, ಈ ಪುಸ್ತಕಗಳು ಇಷ್ಟೊತ್ತಿಗೆ TMR ಪಬ್ಲಿಕೇಷನ್ನಿಂದ 20 ಪುಸ್ತಕಗಳನ್ನು ಹೊರತಂದಿದ್ದಾರೆ. TM ಶಂಕರಯ್ಯ ಸರ್ ಅವರ ಪಬ್ಲಿಕೇಷನ್ಗೆ ತಾವೆಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದಿಸಬೇಕು. ಇಂತಹ ಹುಡುಗರಿಗೆ, ಬರೆಯುವಂಥವ್ರಿಗೆ ಕನ್ನಡ ನಾಡನ್ನು ಕಟ್ಟಬೇಕು, ಕನ್ನಡ ಭಾಷೆಯನ್ನು ಉಳಿಸಬೇಕು ಅನ್ನುವಂಥ ಹುಡುಗರನ್ನ ಗುರುತಿಸಿ ಅವರಿಗೆ ಆಶಯವನ್ನು, ನುಡಿಗಳನ್ನು ಕೊಡ್ತಾ ಹಾರೈಸಿದೆಯಲ್ಲ, ಅದು ದೊಡ್ಡ ಕೆಲಸವನ್ನು ತೋಮಸ್ ಶಂಕರಯ್ಯ ಸರ್ ಮಾಡಿದ್ದಾರೆ. ಹಿರಿಯ ಪತ್ರಕರ್ತರು ಮಂಡ್ಯದಿಂದ ದೀಕ್ಷಿತ್ ನಾಯರನ್ನವರು ಈ ಪುಸ್ತಕಕ್ಕೆ ಶುಭ ನುಡಿಯನ್ನು ಹೇಳಿದ್ದಾರೆ. ಶ್ರೀಕೃಷ್ಣ ರಾಜೋಳಿ ಹರಿಹರದವರು ಮುಖ್ಯಸ್ಥರು, ನಕ್ಷತ್ರ TV ಇದೀಗ ತಮ್ಮ ಮುಂದೆ ಇದ್ದಾರೆ. ಅವರು ಕೂಡ ನಿಮ್ಮ ಈ ಕೃತಿ ಬಹಳಷ್ಟು ಚೆನ್ನಾಗಿದೆ, ಮುಂದೆ ಲೋಕಕ್ಕೆ ಅರ್ಪಣೆ ಆಗಲಿ ಅಂತೇಳಿ ಅವರು ಹೇಳಿದ್ದಾರೆ. ಕಾರ್ತಿಕಾಚಾರ್ಯ ಅವರು ತನ್ನ ನುಡಿಯಲ್ಲಿ ಈ ಪುಸ್ತಕಗಳು ಹೊರಗೆ ಬರಲಿಕ್ಕೆ ಪ್ರವಾಸದ ಅನುಭವದಲ್ಲಿ ಬಂದಂತಹ ಸಂಗತಿಗಳನ್ನು, ಹಿರಿಯರು ಹಾಕಿಕೊಟ್ಟಂತಹ ಮಾರ್ಗಗಳನ್ನು, ತನ್ನ ಅನುಭವಗಳನ್ನು ಇಲ್ಲಿಟ್ಟಿದ್ದೇನೆ. ಇದಕ್ಕೆ ಸಹಕಾರ ನೀಡಿದಂಥ ನಂದೀಶ್ ಹೊಸಮಠ ಅವರು ನೆನೆಸ್ಕೊಂಡಿದ್ದಾರೆ. ತನ್ನ ಎಲ್ಲ ಬರಹದ ಗೆಳೆಯರನ್ನು ಕೂಡ ಪುಸ್ತಕದಲ್ಲಿ ನೆನೆಸ್ಕೊಂಡಿದ್ದಾನೆ. ಪುಸ್ತಕದಲ್ಲಿ ಒಟ್ಟು 50 ಲೇಖನಗಳಿದ್ದಾವೆ. ಒಂದಿಷ್ಟು ಹಿರಿದು, ಒಂದಿಷ್ಟು ಕಿರಿದು, ಒಂದಿಷ್ಟು ಮಧ್ಯಮ. ಈ ಲೇಖನಗಳಲ್ಲಿ ಮೊದಲನೇ ಅಧ್ಯಾಯದಲ್ಲಿನೇ, ಮೊದಲನೇ ಪಂಕ್ತಿಯಲ್ಲಿನೇ ಆನಂದವೇ ಜೀವನದ ಪರಮೋಚ್ಚ ಮಾರ್ಗ. ಈ ಸಣ್ಣ ವಯಸ್ಸಿನಲ್ಲಿ ಇಂಥ ಶಬ್ದಗಳು ಆ ಹುಡುಗನಿಗೆ ಹೆಂಗೆ ಬಂದು ಗೊತ್ತಿಲ್ಲ. ಇನ್ನೂ ಕಲಿಬೇಕಾದಂಥ ವಯಸ್ಸು. ದೊಡ್ಡ ದಾರ್ಶನಿಕರ ಥರ ಇಂಥ ಪರಮ ಪೂಜ್ಯರ ಒಡನಾಡಿಯಾಗಿ ಆತ ಪ್ರತಿನಿತ್ಯ
ಈ ವಯಸ್ಸಿನಲ್ಲಿ ಹುಡುಗರು ಆಟ ಆಡಿಕೊಂಡು ಅಪ್ಪ ಅಮ್ಮ ದುಡಿದಿದ್ದನ್ನು ತಿಂದ್ಕೊಂಡು ಮಜಾ ಮಾಡಿಕೊಂಡು ಓಡಾಡುವಂಥ ವಯಸ್ಸು. ಆ ವಯಸ್ಸಿನಲ್ಲಿ ಪುಸ್ತಕಗಳನ್ನು ಹೊರತರೋದು, ಲೋಕ ಕಲ್ಯಾಣಾರ್ಥಂ ಇದಂ ಶರೀರಂ ಅನ್ನುವಂತೆ ತನ್ನನ್ನು ತಾನು ಇನ್ನೊಬ್ಬರಿಗೆ ಸಹಾಯ ಮಾಡೋದರಲ್ಲಿ ತೊಡಗಿಸ್ಕೊಳ್ಳೋದು, ಅದೆಷ್ಟು ವಿಚಾರಗಳನ್ನು 50 ಲೇಖನಗಳಲ್ಲಿ ಬರೆದಿಟ್ಟಿದ್ದಾನೆ. ತನ್ನ ಬಸ್ಸಿನಲ್ಲಿ ಬರುವಂತಹ ಪ್ರಸಂಗಗಳನ್ನು, ಅದು ಮುಂದೆ ಜನರಿಗೆ ಉಪಯೋಗ ಆಗಲಿ ಅಂತನೋ ತನ್ನ ಆತ್ಮಾನಂದಕ್ಕೋ ಅದನ್ನು ಬರೆದಿಟ್ಟಿದ್ದಾನೆ. ಆನಂದ ಎಲ್ಲಿದೆ ಅಂದರೆ ಅದು ನಮ್ಮಲ್ಲೇ ಇದೆ ಅನ್ನುವುದನ್ನು ಹೇಳ್ತಾ, ಎನ್ನ ಅಂತರಂಗದ ಚೇತನ ಶಕ್ತಿ ಯಾವುದಂದರೆ ಅದು ಸ್ವಾಮಿ ವಿವೇಕಾನಂದ ಅವ್ರನ್ನ ಮನಸ್ಸಿನಲ್ಲಿಟ್ಕೊಂಡು ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎನ್ನುವ ಮಾತನ್ನು ಹೇಳ್ತಾ, ಏನಾದರೂ ಸಾಧನೆಯನ್ನು ಮಾಡಬೇಕು ಅಂದರೆ ನಾವು ಲೋಕದಲ್ಲಿ ತಿರುಗಾಡಬೇಕು, ಅಂದರೆ ವಿಶ್ವ ಪರ್ಯಟನೆಯನ್ನು ಮಾಡಬೇಕು, ಇಲ್ಲವೇ ಒಂದು ಸುಂದರವಾದಂತಹ ಗ್ರಂಥವನ್ನು ಓದಬೇಕು ಅನ್ನೋದು ಆ ಹುಡುಗನ ಮಾತು. ಸರ್ವಧರ್ಮ ಸಮ್ಮೇಳನವನ್ನು ಉಲ್ಲೇಖಿಸಿ ಹೇಳ್ತಾ ಭಾರತವನ್ನು ಉದ್ದೇಶಿಸಿ 2 ಮಾತುಗಳನ್ನು ಹೇಳಿದಂತಹ ಸ್ವಾಮಿ ವಿವೇಕಾನಂದರು ಜಗತ್ ಪ್ರಸಿದ್ಧರಾದರು. ಅಮೇರಿಕದ ಎಣ್ಣೆಯ ಸಹೋದರ ಸಹೋದರಿಯರೇ, ಅವರಿಗೆ ಅಂಥದ್ದೊಂದು ಸಾಧ್ಯ ಆತಂದರೆ ಅವರು ಕಾಲಿಟ್ಟಂಥ ಈ ಭರತ ಭೂಮಿಯಲ್ಲಿ ಜನಿಸಿದ ನಮಗೆ ಅವರಷ್ಟು ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಓದುವಂಥ ಹವ್ಯಾಸವನ್ನು ನಮ್ಮ ಮಧುಕರ ವೃತ್ತಿಯನ್ನಾಗಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ವೇನು ಅಂತ ಅನ್ನೋದು ಆತನೊಂದು ಪ್ರಶ್ನೆ ಇದೆ. ಕಲೆಯಿಂದ ಎಲ್ಲರೂ ಬೆಳಿಬೇಕು ಅಂಥದ್ದೊಂದು ಕಲೆಯ ಸಿರಿಯ ಆಗರ ಸಂತೆಬೆನ್ನೂರಿನಲ್ಲಿರುವಂಥ ಪುಷ್ಕರಣಿಯ ಬಗ್ಗೆ ಮಾತನಾಡ್ತಾರೆ. ಆ ಪುಷ್ಕರಣಿಗೆ ನಾವು ಹೋಗಲಿಲ್ಲ ಅಂದ್ರೂ ಕೂಡ ಕೂತ್ಕೊಂಡು ಓದಿದರೆ ಆ ಪುಷ್ಕರಣಿಯನ್ನು ಇಲ್ಲೇ ನೋಡ್ತೀವೇನೋ ಅನ್ನುವಂಥ ಅನುಭವ ಭಾಸ ಆಗುತ್ತೆ. ನನಗೂ ಅನಿಸಿದೆ, ಅನೇಕ ಬಾರಿ ಸಂತೆಬೆನ್ನೂರಿಗೆ ಹೋಗಿದ್ದೀನಿ ನಾನು. ಸಂತೆಬೆನ್ನೂರಿಗೆ ಹೋದರೆ ಅದನ್ನು ಪುಷ್ಕರಣಿಯನ್ನು ಇಷ್ಟು ನೋಡಿಲ್ಲ, ಬರೀ ಹೊಂಡವಾಗಿ ನೋಡಿ ಬಂದಿದ್ದು. ಆದರೆ ಆತ ಕವಿಯಾಗಿ ಲೇಖಕನಾಗಿ ಅದನ್ನು ವಿಮರ್ಶೆ ಮಾಡಿದನಲ್ಲ ಅದರ ಪರಿ. ಜೊತೆಗೆ ತಿಂತಣಿ ಮೌನೇಶ್ವರರನ್ನು ಅಧ್ಯಾತ್ಮದ ಗುರು ಅಂತೇಳಿ ಸ್ವೀಕಾರ ಮಾಡಿದ್ದಾನೆ. ಆಧ್ಯಾತ್ಮದ ಗುರುಗಳು ವಚನಕಾರರ ಸಾಲಿನಲ್ಲಿ ನಿಂತುಕೊಂಡು ದೊಡ್ಡ ದೊಡ್ಡ ವಚನಗಳನ್ನು ಅವರು ರಚಿಸಿದ್ದಾರೆ. ಆ ವಚನಗಳು ನಮ್ಮ ಬದುಕಿಗೆ ಸಾರ್ಥಕತೆಯನ್ನು ಕೊಡ್ತವೆ ಅನ್ನೋದನ್ನು ಈ ಲೇಖನಗಳಲ್ಲಿ ಹೇಳ್ತಾರೆ. ನಗಲಿಕ್ಕೆ ನಾವ್ಯಾಕೆ ನಾಚ್ಕೋಬೇಕು? ನಕ್ಕವರು ನಾಕಕ್ಕೆ, ನಗದವರು ನರಕಕ್ಕೆ. ಆ ನಗುವಿನ ಲೇಖನವನ್ನು ಶಾಂತಿವೀರಯ್ಯ ಸರ್ ಅವರು ನನಗೆ ಕೊಟ್ಟಿದ್ದಾರೆ. ಭಾಳ ಚೆಂದಿದೆ, ಅದನ್ನು ಓದಬೇಕು. ಅದನ್ನು ನಕ್ಕವರೇ ನಮ್ಮ ಮುಂದಿದ್ದಾರೆ, ನಗಿಸೋರು ನಾವಿದ್ದೀವಿ ಅನ್ನುವಂಥದ್ದು ಅವರು ಆಶೀರ್ವಾದ ಮಾಡ್ತಾಯಿದ್ದಾರೆ. ಯಾರ ಮುಖದಲ್ಲಿ ನಗು ಗೋಚರ ಆಗುತ್ತಿರುತ್ತದೆಯೋ ಅದೇ ನಿಜವಾಗಿ ಮುಖಕ್ಕೆ ಆಭರಣ ಅಂತ ದೊಡ್ಡವರು ಹೇಳ್ತಾರೆ. ಆಭರಣದ ಬೆನ್ನತ್ತಿ ಹೋದಂತಹ ಈ ಜಗತ್ತಿನಲ್ಲಿ ನಗುವಿಗೆ ಆಚಾರ್ಯ ಅವರು ನೋಡ್ರಿ, ಆ ಹುಡುಗ ಹಿಂಗೆ ನೋಡಿದರೆ ಸಾಕು ನಗ್ತಿರ್ತಾನೆ. ನಗು ಅದು ಬಹಳಷ್ಟು ಚಂದ ಅನ್ನೋದು. ನಗದೇ ಇದ್ದವರು ಎಲ್ಲಿಗೆ ಹೋಗ್ತಾರೆ ಅಂತ ತಾವು ಹೇಳಿದ್ರಿ. ತಮ್ಮನ್ನು ತಾವು ಯಾರು ನಿಗ್ರಹಿಸುತ್ತಾರೋ ಅವರು ಇತರರನ್ನು ನಿಗ್ರಹಿಸಲಾರರು. ಇತರರನ್ನು ನಿಗ್ರಹಿಸಲಿಕ್ಕೆ ಅವರಲ್ಲಿ ಅದಮ್ಯ ಶಕ್ತಿನೂ ಇರೋದಿಲ್ಲ. ತಮ್ಮನ್ನು ತಾವು ನಿಗ್ರಹಿಸೋದಂದರೆ ಒಂದು ಸಣ್ಣ ಪ್ರಸಂಗ ಹಿಂಗಿರುತ್ತೆ. ಕ್ಲಾಸ್ನಲ್ಲಿ ಒಂದು ಹುಡುಗ ಮಾತಾಡ್ತಿರ್ತಾನೆ. ಶಾಂತಿವೀರಯ್ಯ ಸರ್ ಕ್ಲಾಸ್ ತೊಗೊಂಡಿರ್ತಾರೆ. ನಿಮ್ಮದೇ ಉಲ್ಲೇಖ ಮಾಡ್ತೀನಿ ಸರ್. ಕ್ಲಾಸ್ ತೊಗೊಂಡಿರ್ತಾನೆ. ಅವರು ಯಾವ ಮಕ್ಕಳಿಗೂ ಬೈದಿದ್ದಿಲ್ಲ, ನಗುವಿನ ಮೂಲಕನೇ ಚಾಟಿಯನ್ನು ಕೊಟ್ಟಂಥವರು. ಆ ಹುಡುಗ ಗಲಾಟೆ ಮಾಡಬೇಕಾದ್ರೆ ಆ ಬುದ್ಧಿ ಆ ಹುಡುಗನ ಮನಸ್ಸಿಗೆ ಹೇಳ್ತಾ ಇತ್ತು. ಮನಸ್ಸು ಹುಚ್ಚುಕೋಡಿ ಮನಸ್ಸು, ಆ ಕಡೆ ಈ ಕಡೆ ನೋಡೋದು, ಕಿಟಕಿ ನೋಡೋದು, ಆ ಕಡೆ ನೋಡೋದು. ಅವರು ಭಾಳ ಗಂಭೀರವಾದ ಪಾಠ ಮಾಡ್ತಾಯಿದ್ರು. ಬುದ್ಧಿ ಹೇಳ್ತಾ ಇತ್ತು, ಬುದ್ಧಿ ಏಯ್ ಮನಸ್ಸೇ ಕೇಳು, ಶಾಂತಿವೀರಯ್ಯ ಸರು ರಾತ್ರಿಯೆಲ್ಲ ಸಿದ್ಧತೆ ಮಾಡ್ಕೊಂಬಂದು ಪಾಠ ಮಾಡ್ಲಿತಾ ಇದ್ದಾರೆ, ಅದನ್ನು ಕೇಳು, ನಿನ್ನ ಹುಚ್ಚುಕೋಡಿ ಮನಸ್ಸನ್ನು ನಿಲ್ಲಿಸು, ಈ ಕಡೆ ಕೇಳು ಅಂತ ಹೇಳಿದಾಗ ಮನಸ್ಸು ಹೇಳುತ್ತೆ, ಸುಮ್ಕುತ್ಗ ಅವ್ರೇನು ಹೇಳ್ತಾರೆ ಪಾಠ ಹೇಳ್ಕೊಂಡು ಹೋಗ್ತಾರೆ ಅವ್ರು ಅಂಥೇಳಿ ಅದು ಓಡಾಡ್ತಾ ಇತ್ತು ಮನಸ್ಸು. ಆದರೆ ಏಕಕಾಲಕ್ಕೆ ಶಾಂತಿವೀರಯ್ಯ ಸರ್ ಆ ಹುಡುಗನನ್ನೇ ಬಿಸಿ ಈ ಪಾಠದಲ್ಲಿ ಬಂದಿದೆಯಲ್ಲ ಈ ಪ್ರಸಂಗವನ್ನು ಹೇಳು ಅಂದಾಗ ಪ್ಯಾ 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 ಅಂತ ನಿಲ್ತಾನೆ ಅವನು. ಆವಾಗ ಬುದ್ಧಿ ಹೇಳುತ್ತೆ, ನಾನು ಹೇಳಿದ್ದು ಕೇಳಿದರೆ ಇಷ್ಟು ಹುಡುಗಿಯರ ಮುಂದೆ ಹುಡುಗರ ಮುಂದೆ ಎದ್ದು ನಿಂತ್ಕೊಂಡು ಅಸಹ್ಯ ಆಗೋ ತಪ್ತಿತ್ತಿಲ್ಲ ನಿನಗೆ ಅಂತ ಹೇಳ್ತಾರೆ. ಈ ಪ್ರಸಂಗ ಯಾಕೆ ಹೇಳಿದಂದರೆ, ನನ್ನನ್ನು ನಾನು ನಿಗ್ರಹಿಸದಿದ್ದರೆ ಇನ್ನೊಬ್ಬರನ್ನು ನಿಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಉಲ್ಲೇಖವನ್ನು ಚಂದ ಬರೆದಿದೆಯಪ್ಪ, ಒಳ್ಳೆಯದಾಗಲಿ. ಈ
ಇಷ್ಟು ದಿನ ಒಟ್ಟಿಗಿದ್ದ ಬರಹಗಳು ಎನ್ನುವ ಗ್ರಂಥದಲ್ಲಿ ನಾನು ಎನ್ನುವ ಬರಹದಲ್ಲಿ ಆತನನ್ನು ಕಾಣುವುದು ಯಾವಾಗ. ಇದು ಬಹಳಷ್ಟು ಆತನ ವಯಸ್ಸಿಗೆ ಮೀರಿದಂತಹ ಸಾಲುಗಳಿವು. ಇದು 70-80 ವರ್ಷ ಬದುಕನ್ನು ಸವಿಸಿ ಗಂಡ ಹೆಂಡತಿ ಮಕ್ಕಳು ಸಮಾಜ ಇಂಥದ್ದೊಂದು ಕಾನನದಲ್ಲಿ ಕೂತ್ಕೊಂಡು ಪರಮ ಪೂಜ್ಯರು ತಪಸ್ಸನ್ನು ಮಾಡಿ ಹಾಲುವರ್ತಿಯನ್ನು ಸೃಷ್ಟಿಸಿ ಹೋಗಿದಾರಲ್ಲ, ಅವರ ಅನುಭವದಲ್ಲಿದ್ದುಕೊಂಡು ಅವರ ಅನುಭವದಲ್ಲಿದ್ದುಕೊಂಡು ಅವ್ರ ಹತ್ತಿರ ಇದ್ದುಕೊಂಡು ಸಾಮೀಪ್ಯದಲ್ಲಿದ್ದುಕೊಂಡು ಇಂಥ ನುಡಿಗಳನ್ನು ನೀನು ಕಲ್ತಿರ್ಬೋದು ಅನ್ಕೋತೀನಿ. ಪರಮ ಪೂಜ್ಯರ ಆಶೀರ್ವಾದನೂ ಕೂಡ ನಿಮಗೆ ಕಾರಣ ಆಗಿದೆ. ಮಾನವೀಯತೆಯ ಪರಾಕಾಷ್ಠೆಯ ಜೊತೆಗೆ ನಿನಗೆ ನೀನೇ ಗತಿ, ನಿನಗೆ ನೀನೇ ಶಿಲ್ಪಿ. ಒಬ್ಬ ಮುದುಕಿ ದಾರಿಯಲ್ಲಿ ಹೋಗ್ತಾ ಇರ್ತಾಳೆ, ಮನೆ ಬೇಡ ಮಕ್ಕಳು ಬೇಡ ಎಲ್ಲವನ್ನು ತ್ಯಜಿಸಿ ಹೋಗಬೇಕಂತ ಹೊರಟಿರ್ತಾಳೆ. ಒಂದು ಪ್ರಸಂಗವನ್ನು ಉಲ್ಲೇಖ ಮಾಡ್ತಾನೆ, ಮನಸ್ಸಿಗೆ ನಾಟಿದಂಥ ಪ್ರಸಂಗ. ಹಸಿದು ಆಗಿರುತ್ತೆ, ಮುಖ ಪೇಲವಾಗಿರುತ್ತೆ, ಕಳೆಗುಂದಿರುತ್ತೆ. ಆಕೆಗೆ ಹಸಿವು ಅಥವಾ ಒಂದಿಷ್ಟು ನೀರಡಿಕೆ ಬೇಕು ಅಂತ ಮುಖದ ಭಾವನೆಗಳು ಹೇಳ್ತಾ ಇರ್ತವೆ. ಅಷ್ಟೊತ್ತಿಗೆ ದಾರಿಯಲ್ಲಿ ಎದುರುಗಡೆಯಿಂದ ಒಂದು ಕುಟುಂಬ, ಸಣ್ಣದಾದಂತಹ ಪುಟ್ಟ ಮಗು, ಕೈಯಲ್ಲಿ ಒಂದು ನೀರಿನ ಬಾಟ್ಲಿ ಇರುತ್ತೆ. ಆ ಅಜ್ಜಿ ಹತ್ರ ಹೋಗಿ ನಿನಗೆ ನೀರಡಿಕೆ ಆಗಿರ್ಬೋದು, ನೀರು ಕುಡಿ ಅಂತ ಕೊಡುತ್ತೆ ಆ ಮಗು. ಆ ಅಜ್ಜಿ ಬಹಳಷ್ಟು ಖುಷಿಯಿಂದ, ಅಷ್ಟೊತ್ತಿಗೆ ಬೇಕಾಗಿರುತ್ತೆ ನೀರು ದೇಹದ ದಾಹಕ್ಕೆ, ಆ ಕುಡಿತಾಳೆ. ನೀರನ್ನು ಕುಡಿದು ಸಮರ್ಪಣಾ ಮನೋಭಾವದಿಂದ, ಅಜ್ಜಿ ನೀನು ಎಲ್ಲಿಗೆ ಹೊರಟಿದೀಯ ಅಂತ ಕೇಳುತ್ತೆ ಆ ಮಗು. ನಿನಗೆ ಹಸಿವಾಗಿದೆನಾ, ನನ್ನ ಹತ್ರ ಹಣ್ಣಿದೆ ಅಂತ ಹಣ್ಣು ಕೊಡ್ತಾನೆ, ಹಣ್ಣನ್ನು ತಿಂತಾಳೆ. ಎಲ್ಗೋ ಹೋಗ್ಬೇಕನ್ನುವಂಥ ಮನಸ್ಸು, ಬೇಡ ಈ ಮಕ್ಕಳು ಬೇಡ, ಯಾರು ನಮ್ಮನ್ನು ತಾತ್ಸಾರ ಮನೋಭಾವದಿಂದ ನೋಡ್ತಾರ, ನಮ್ಮನ್ನು ನೋಡೋರಿಲ್ಲ, ಇಲ್ಲಿಂದ ಹೊರಟು ಹೋಗೋಣ ಅಂತ ಹೋಗುವಂಥ ಮನಸ್ಸು. ಆ ಮುಗ್ಧ ಮಗುವನ್ನು ನೋಡಿ ಮತ್ತೆ ಮನಸ್ಸು ಏಕೋ ಏನೋ ಖುಷಿ ಆಗುತ್ತೆ. ಆ ದೃಷ್ಟಿಯಲ್ಲಿ ಆ ಮಗು ಹೋಗಿ, ಅಪ್ಪ ನಾನು ದೇವಸ್ಥಾನಕ್ಕೆ ಹೊರಟಿದ್ನೆಲ್ಲ, ದೇವರನ್ನು ನೋಡಿದೆ ಅಂತೇಳಿ ಅಪ್ಪ ಅಮ್ಮನಿಗೆ ದೇವರನ್ನು ನೋಡಿದೆ ಅನ್ನುವಂಥ ಮಾತನ್ನು ಮಗು ಹೇಳಿದರೆ, ಆ ಅಜ್ಜಿ ಮನೆಗೆ ಬಂದು ಹೇಳ್ತಾಳೆ, ನಾನು ಇವತ್ತು ದೇವರ ಸನ್ನಿಧಾನವನ್ನು ತಲುಪಿದೆ ಅಂತ. ಈರುವರು ದೇವರಾಗ್ಬಿಟ್ರು. ಆ ಮಗುವಿಗೆ ಅಜ್ಜಿ ದೇವರಾದರೆ ಆ ಅಜ್ಜಿಗೆ ಆ ಮಗು ದೇವರಾಯಿತು. ಈ ಒಂದು ಲೇಖನದ ಮೂಲಕ ನಾವೇನನ್ನು ಕಲಿಬೇಕಂದ್ರೆ, ನಮ್ಮಲ್ಲಿ ಏನಿದೆನೋ ಅದನ್ನು ಕೊಡಬೇಕು, ಸಮರ್ಪಣಾ ಮನೋಭಾವದಿಂದ ಅರ್ಪಿಸಬೇಕು. ಇಲ್ಲಿ ಕುಳಿತಿರುವಂಥ ಹರಪನಹಳ್ಳಿ ಶಿವಾನುಭವದ ಕದಳಿವನದ ಎಲ್ಲ ಶರಣರು ನಿಜವಾಗ್ಲೂ ಕೊಡಬೇಕಂತಲೇ ಇಲ್ಲಿದ್ದೀರಿ ನೋಡ್ರಿ. ಅರಣ್ಯದಲ್ಲಿ ಬಂದು ಎಷ್ಟು ಜನ ದೂರಲ್ಲಿ ತಮ್ಮ ಜಂಜಾಟದಲ್ಲಿದ್ದಾರೆ. ಸ್ವಾಮೀಜಿಯವರ ಅನುಗ್ರಹವನ್ನು ಪಡ್ಕೊಳ್ಬೇಕು, ಒಂದಿಷ್ಟು ಅನುಭವವನ್ನು ಕೇಳಬೇಕು. ನಮ್ಮ ಗುರುಸಿದ್ದಯ್ಯನವರು ಹೂವಿನಡಗಲಿಯಲ್ಲಿ ಕಾಂಟ್ರಾಕ್ಟ್ ಮಾಡ್ಬೇಕಾದ್ರೆ ನಮ್ಮ ಕಾಲೇಜ್ ಕ್ಯಾಂಪಸ್ಸಾಗ ಕಾಂಟ್ರಾಕ್ಟ್ ಮಾಡಿದ್ದಾರೆ. ಅವ್ರು ನೋಡಿದ್ದೀನಿ ನಾನು. ಅವ್ರಿಗೇನು ದೊಡ್ಡದಲ್ಲ ಇಲ್ಲಿಂದ ಅಲ್ಲಿಗೆ ರಸ್ತೆ ಮಾಡಿಸೋದು, ಆದರೆ ಎಲ್ಲರದ್ದು ಇರಲಿ ಒಂದಿಷ್ಟು ಅಂತ ಹೇಳಿ ಅವ್ರು ಕಾಯ್ತಾ ಇದ್ದಾರೆ. ಅನ್ಕೊಂಡಿದ್ದೀನಿ ದೇವರು ತಮ್ಮ ಬಗ್ಗೆ ಎಲ್ಲರದ್ದು ಸೇರಲಿ. ಕಳಸ ಮಾಡ್ತಾರೆ, ಕಳಸ ಒಬ್ಬರೇ ಕೊಡ್ಲಿಕ್ಕೆ ದೊಡ್ಡ ಶ್ರೀಮಂತರಿರ್ತಾರೆ, ಒಬ್ಬರೇ ಮಾಡಿಸ್ಬೋದು. ಆದರೆ ಪೂಜ್ಯರು ಕಳಸ ಒಬ್ಬರೇ ಮಾಡಿಸ್ಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಇದು ಸಮಾಜದ ಸೇವೆಗೋಸ್ಕರ ಅರ್ಪಣೆ ಆಗಿರುವಂಥ ಮಠ. ಕಳಸ ದೇವ್ರದ್ದು. ಇಡೀ ಸಮಾಜದವರು 1 ರೂಪಾಯಿ ಹಾಕಿದ್ರೂ ಕೂಡ ಸಮಾಜದವರು ನಮ್ಮ ಗುಡಿಗೆ ಇರ್ತಾರೆ ಅನ್ನುವಂಥಕ್ಕೆ ಸಂಕೇತಕ್ಕೆ ಕಳಸವನ್ನು ಅರ್ಪಣೆ ಮಾಡಿರ್ತಾರೆ. ಇಂಥ ಆತ್ಮವಿಶ್ವಾಸದ ಒಂದು ಕೃತಿಯನ್ನು, ಬಹು ಘನವಾದ ಕೃತಿ, ಓದಲೇಬೇಕು. ದೊಡ್ಡವರು ಓದಬೇಕು, ಸಣ್ಣ ಮಕ್ಕಳಿಗೆ ಬಹುಶಃ ಕಷ್ಟ ಆಗುತ್ತೆ ಇದು. ಇಲ್ಲಿ ಕೂತ್ಕೊಂಡಿರುವಂಥ ಎಲ್ಲರೂ ಇದನ್ನು ಖಂಡಿತ ಓದಬೇಕು. ಚೆನ್ನಾಗಿದೆ ಪುಸ್ತಕ. ನಾಡಿನಾದ್ಯಂತ ಈ ಪುಸ್ತಕ ಪ್ರಸರಣ ಆಗಲಿ. ರಾಘವೇಂದ್ರ ಆಚಾರ್ಯ ಖ್ಯಾತ ಹಾಸ್ಯಗಾರರು ಬೆಂಗಳೂರಿವರು ಬೆನ್ನು ಪುಟವನ್ನು ಬರೆದಿದ್ದಾರೆ. ಮುಖಪುಟ ಬಹಳಷ್ಟು ಚೆಂದ ಆಗಿದೆ. ಹಿಂದೆ ಎಲ್ಲೋ ಓಲೆಗರಿಗಳನ್ನು ಕಟ್ಟಿ ಅದರ ಅನುಭವದ ಸಾರವನ್ನು ವಿಷದಪಡಿಸಿದಂತೆ ಇದೆ. ಇಂತಹ ಈ ಸತ್ಸಂಗದಲ್ಲಿ, ಶಿವಾನುಭವ ಗೋಷ್ಠಿಯಲ್ಲಿ ಈ ಪುಸ್ತಕ ಬಿಡುಗಡೆಯಾಗಿದ್ದು, ಲೋಕಕ್ಕೆ ಸಮರ್ಪಣೆಯಾಗಿದ್ದು ಮತ್ತು ಎಲ್ಲ ಹಿರಿಯರ ಮುಖೇನ ಈ ಕಾರ್ಯಕ್ರಮ ದಿವ್ಯ ಸಾಕ್ಷಿಯಾಗಿದ್ದು ನನಗಂತೂ ಬಹಳಷ್ಟು ಖುಷಿಯಾಗಿದೆ. ಎದುರುಗಡೆ ಉತ್ತರಾಣಿ ಕಡ್ಡಿ, ಕೋಲಾಣಿ ಕಡ್ಡಿ ಬೆಳೆದ ಹೊಲ ಇದ್ದರೂ ಕೂಡ ಈ ಮಠದ ಆವರಣ ಎಷ್ಟೋ ಚಂದ ಅನ್ನಿಸ್ತೈತಿ. ಎಲ್ಲೋ ಒಂದು ಕಡೆಗೆ ಬೇರೆ ಇದ್ದೀವಿ ಅಂತ ಅನಿಸುತ್ತೆ. ಈ ಲೋಕವನ್ನು ಸೃಷ್ಟಿ ಮಾಡಿಕೊಟ್ಟಂತಹ ಪರಮ ಪೂಜ್ಯರಿಗೆ, ಇಲ್ಲಿರುವಂತಹ ಎಲ್ಲ ಶರಣೆಯರಿಗೆ ನನ್ನ ನುಡಿ ಸಮರ್ಪಣೆಯನ್ನು ಹೇಳ್ತಾ, ಶಂಕರನ ಕಿಂಕರತ್ವದ ನಮನಗಳು. ಶರಣಾರ್ಥಿ. ಕೃತಿಗಳನ್ನು ಲೋಕಾರ್ಪಣೆ ಮಾಡಿ ಅದರ ಬಗ್ಗೆ ಕಿರು ಮಾಹಿತಿಯನ್ನು ಸುಮಧುರವಾಗಿ, ಸುಂದರವಾಗಿ, ಸುಲಲಿತವಾಗಿ ಹೇಳಿರ್ತಕ್ಕಂಥ ಶ್ರೀ ಶಂಕರ್ಜಿ ಬೆಟಗೇರಿ ಉಪನ್ಯಾಸಕರು ಹೂವಿನಡಗಲಿ ಇವರಿಗೆ ಧನ್ಯವಾದಗಳು. ಜೊತೆಗೆ
ಶ್ರೀ ಶಂಕರ್ಜಿ ಬೆಟಗೇರಿ ಉಪನ್ಯಾಸಕರು ಹೂವಿನಡಗಲಿ ಇವರಿಗೆ ಶ್ರೀಗಳಿಂದ ಗುರುರಕ್ಷೆ. ಕೃತಿಯ ಕುರಿತು ತಮ್ಮ ಪರಿಚಯವನ್ನು ಮಾಡಿಕೊಟ್ಟಿರುವಂತಹ ಶ್ರೀ ಶಂಕರ್ಜಿ ಬೆಟಗೇರಿ ಉಪನ್ಯಾಸಕರು ಇವರಿಗೆ ಧನ್ಯವಾದಗಳನ್ನು ಸಮರ್ಪಣೆಯನ್ನು ಮಾಡ್ತಾ, ಹಾಗೆ ಇನ್ನೊಂದು ಕೃತಿಯ ಕುರಿತು ಪರಿಚಯವನ್ನು ಶ್ರೀ ಬಸವರಾಜ್ ಕರುವಿನ ಶಿಕ್ಷಕರು, ಕವಿಗಳು ಬಸವನಾಳು ಅವರು ನೆರವೇರಿಸಿಕೊಡ್ಬೇಕೆಂದು ಈ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಕನ್ನಡ ಅಂತಕ್ಕಂಥದ್ದು ನಮಗೆ ಸುಮಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಆ ಒಂದು ಹೆಸರಾಗ್ತಾ ಇದೆ, ಅದರ ಒಂದು ಝೇಂಕಾರ ಅಂತಕ್ಕಂಥದ್ದು ಇವತ್ತಿಗೂ ಮುಳುಗ್ತಾ ಇದೆ, ಇನ್ನು ಮುಂದೂ ಕೂಡ ಮುಳುಗ್ತಾ ಇದೆ. ಅದಕ್ಕೆ ದಾಸರ, ಶರಣರ, ವಚನಕಾರರ ಒಂದು ಸಾಹಿತ್ಯ ಆಗಿರ್ಬೋದು, ಒಂದು ಕವಿಗಳ ಸಾಹಿತ್ಯ ಆಗಿರ್ಬೋದು, ಆಧುನಿಕ ಸಾಹಿತ್ಯ ಆಗಿರ್ಬೋದು, ಇವತ್ತು ಕೂಡ ಆ ಕನ್ನಡದ ಕಂಪು ಅಂತಕ್ಕಂಥದ್ದು ಕಲ್ಲುಗಳಲ್ಲಿ ಆಗಿರ್ಬೋದು, ಶಿಲೆಗಳಲ್ಲಿ ಆಗಿರ್ಬೋದು, ಪುಸ್ತಕಗಳಲ್ಲಿ, ಹಸ್ತಪ್ರತಿಗಳಲ್ಲಿ ಆಗಿರ್ಬೋದು, ನಮ್ಮ ಇತಿಹಾಸಗಳಲ್ಲಿ ಕೂಡ ಒಂದು ಅಡಗಿದೆ ಅಂತಕ್ಕಂಥದ್ದು. ಅವರ ಒಂದು ಜೀವನದ ಒಂದು ಯಾವುದೋ ಒಂದು ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಆಗಿರ್ತಕ್ಕಂಥ ಅನುಭವವನ್ನು ಒಂದು ಲಂಚ ಅಂತಕ್ಕಂಥ ಕವಿತೆಯಲ್ಲಿ ಬರಿತಾ ಹೋಗ್ತಿದ್ದಾರೆ. ಲಂಚ ಲಂಚ ಕಚೇರಿಗಳಲ್ಲಿ ಲಂಚ, ಏನಕ್ಕಿದು ಲಂಚ? ಕಸ ಗುಡಿಸುವವನು ದುಡ್ಡು ಕೊಡಿಸುವ ನೋಡು, ರುಜು ಮಾಡಲಿಕ್ಕೆ ಅಧಿಕಾರಿಗೂ ಲಂಚ. ಅಂದರೆ ಪ್ರಸ್ತುತ ದಿನಮಾನಗಳಲ್ಲಿ ನಡೀತಕ್ಕಂತಹ ಒಂದು ಸೂಕ್ಷ್ಮ ವಿಚಾರಗಳನ್ನು ತಮ್ಮ ಕವಿತೆಯ ಮೂಲಕ, ಆ ಒಂದು ಕವಿತೆಯ ಮೂಲಕ ವ್ಯಕ್ತಪಡಿಸುವುದರ ಮೂಲಕ ಅವುಗಳನ್ನು ತಿದ್ದುವ ಕಾರ್ಯವನ್ನು ಕವಿಗಳು ಮಾಡಿದರೆ, ಇನ್ನೊಂದು ಅತ್ಯುತ್ತಮವಾಗಿರ್ತಕ್ಕಂಥ, ನನಗೆ ಬಹಳ ಇಷ್ಟವಾಗಿರ್ತಕ್ಕಂಥ ಒಂದು ಕವಿತೆ ಕ್ಯೂನ್ಯಾಗ ನಿಂತವ ಯಾರು ಅಂತಕ್ಕಂಥದ್ದು. ನಾವಿವತ್ತೆಲ್ಲ ಕ್ಯೂನ್ಯಾಗ ನಿಲ್ಲಂಗಿಲ್ಲ, ಎಲ್ಲ ಮೊಬೈಲ್ನಾಗ ನಿಂತುಬಿಟ್ಟಿದ್ದೀವಿ. ಆದರೂ ಕೂಡ ಕ್ಯೂನ್ಯಾಗೂ ಕೂಡ ಕೆಲವರು ನಿಂತಿದ್ದಾರೆ. ಅವರು ಯಾರು ಅನ್ನೋದನ್ನು ಅವರು ಭಾಳ ಮಾರ್ಮಿಕವಾಗಿ, ಭಾಳ ಅದ್ಭುತವಾಗಿ ಚಿತ್ರಿಸತಕ್ಕಂಥದ್ದು. ಹಗಲೆನ್ನದೆ ರಾತ್ರಿ ಎನ್ನದೆ ಬೆವರಿನಲ್ಲಿ ಮೈ ತೊಳೆದು ಬೇಸಾಯ ಮಾಡಿಕೊಂಡವ, ಹಿಗ್ಗ ಮುಗ್ಗ ಮಾರಿ ಕೇಳಿದ ರೇಟಿಗೆ ಮಾರಾಕ ಹೋದ, ಮಾರಿದ ಆಮ್ಯಾಲ ಈಗ ಕೊಳ್ಳಾಕ, ಕ್ಯೂನಾಗ ಅಡಿಗೊಬ್ಬ ಲೆಕ್ಕಕ್ಕ ನಿಂತನ ಅವರು ಯಾರು? ಕಡ್ಲಿ ಎಣ್ಣೆ ಬೆಳೆದು ಸಾಹುಕಾರನ ಪಾಲ್ ಮಾಡಿದ, ಪಾಮ್ಗೀಮ್ ಹೆಣ್ಣಿನ ನಂಪಾಲ್ ಮಾಡಿದ, ಎಲ್ಲರಿಗೂ ಕೂಳು ಹಾಕಿದ ದಾನಕರ್ಣ, ಕೊನೆಗೆ ಕ್ಯೂನ್ಯಾಗ ನಿಂತು ಎಣ್ಣೆ ಕೊಳ್ಳಾಕೊತ್ತಾನ ಯಾರು? ನಿಜವಾಗಿ ಇವತ್ತು ರೈತರು ಯಾವ ರೀತಿಯಾಗಿ ಬದಲಾಗಿದ್ದಾರೆ ಅಂತಕ್ಕಂಥದ್ದನ್ನು ನಾವೆಲ್ಲ ಹೊಲದಲ್ಲಿ ಬೆಳೆದಿರ್ತಕ್ಕಂಥದ್ದೆಲ್ಲ ಮಾರಾಟ ಮಾಡಿ ರೆಡಿಮೇಡ್ ಆಗಿರ್ತಕ್ಕಂಥ ಫುಡ್ ತರ್ತಾಯಿದ್ದೀವಿ. ಅದರಲ್ಲಿ ಎಷ್ಟು ಮಿಶ್ರಣ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಮೊನ್ನೆ ಯಾವುದೋ ಇಲ್ಲಿ ಗಂಗಾವತಿಯಲ್ಲಿ ಒಂದು ಪರೀಕ್ಷೆ ಆಯಿತು, ಆ ಒಂದು ಮಣ್ಣಿನ ಪರೀಕ್ಷೆ. ತಾಯಿ ಎದೆ ಹಾಲಿನಲ್ಲಿ ಇವತ್ತು ಯುರೇನಿಯಂ ಅಂತ ಯೂರಿಯಾ ಅಂತಕ್ಕಂಥದ್ದು ಪತ್ತೆ ಆಗ್ತಿದೆ ಅಂತಂದರೆ ನಾವು ಎಷ್ಟರ ಮಟ್ಟಿಗೆ ಈ ರಾಸಾಯನಿಕ ಗೊಬ್ಬರಗಳನ್ನು, ಕೆಮಿಕಲ್ಗಳನ್ನು, ಫರ್ಟಿಲೈಸರ್ಗಳನ್ನು ಬಳಸಿಕೆಯಿಂದ ನಮ್ಮ ಅವನತಿಗೆ ನಾವು ಯಾವ ರೀತಿಯಾಗಿ ನಮ್ಮ ಸಮಾಧಿಯನ್ನು ನಾವೇ ಯಾವ ರೀತಿಯಾಗಿ ತೊಡ್ಕೊಳ್ತೀವಿ ಅಂತಕ್ಕಂಥದ್ದು. ನಿಜವಾಗಿ ಇಂದಿನ ಕಾಲದಲ್ಲೆಲ್ಲ ಬಹುಶಃ ಎಲ್ಲರ ಮನೆಯಲ್ಲಿ ಗಾಣಗಳಿದ್ವು, ಅವ್ರು ಅಲ್ಲಿಂದನೇ ಎಣ್ಣೆ ತೆಗಿತಾಯಿದ್ರು. ತಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ತಮ್ಮ ಹೊಲದಲ್ಲೇ ಬೆಳೆದು ಊಟ ಮಾಡ್ತಾಯಿದ್ರು. ಅದಕ್ಕೆ ಬಹುಶಃ ಅವರು 100 ವರ್ಷಗಳ 150 ವರ್ಷಗಳ ಬೆಳೆದಂಥ ಉದಾಹರಣೆಗಳಿದ್ದಾವೆ. ಆದರೆ ನಾವು ತಿಂತಕ್ಕಂತಹ ಆಹಾರ ಇವತ್ತು ವಿಷ ಆಗಿದೆ. ವಿಷಯುಕ್ತ ಆಹಾರ ಅಂತಂದರೆ ಇವತ್ತು ಯಾವುದಕ್ಕೆ ನಾವು ಗೊಬ್ಬರವನ್ನು ಹಾಕ್ತಾಯಿದ್ದೀವಿ, ಸರ್ಕಾರಿ ಗೊಬ್ಬರವನ್ನು, ಯಾವುದಕ್ಕೆ ನಾವು ಕೆಮಿಕಲನ್ನು ಸ್ಪ್ರೇ ಮಾಡ್ತಾಯಿದ್ದೀವಿ, ಅದು ನಿಜವಾಗಿರ್ತಕ್ಕಂಥ ವಿಷಯುಕ್ತ ಆಹಾರ. ನಾವು ಹಿಂಡಿ ರೊಟ್ಟಿಯನ್ನೇ ಊಟ ಮಾಡಲಿ, ಅಂದಿನ ಕಾಲದಲ್ಲಿ ತಮ್ಮ ಮನೆಯಲ್ಲಿ ಇರ್ತಕ್ಕಂತಹ ದೇಸಿ ಆಕಳ ತುಪ್ಪವನ್ನು ಹಾಕೊಂಡು ಊಟ ಮಾಡ್ತಾಯಿದ್ರು. ಅದಕ್ಕಾಗಿ ಅವರು ಅಷ್ಟೊಂದು ಗಟ್ಟಿಮುಟ್ಟಾಗಿದ್ದರು. ನೋಡಿ, ರೈತ ಅಂತಂದರೆ ಇವತ್ತೇನೋ ಒಂಥರ ತಾತ್ಸಾರ. ಯಾರಾದರೂ ಶಾಲೆಯಲ್ಲಿ ರೈತನ ಚಿತ್ರ ಬಿಡಿಸಿ ಅಂತಂದರೆ ಯಾವ ಮಗು ಕೋಟು ಸೂಟ್ ಹಾಕಿದ್ದನ್ನು ಬಿಡಿಸೋದಿಲ್ಲ. ಆ ಮಗು ಹೆಂಗೆ ಬಿಡಿಸುತ್ತಂದರೆ ಹರಿದಿರ್ತಕ್ಕಂತಹ ಬನಿಯನ್ನು, ತಲೆಸುತ್ತಿರುವಂಥ ಪೇಟ, ಆ ಒಂದು ಪಂಚೆಯನ್ನು ಬಿಡಿಸುತ್ತೆ. ಅಂದರೆ ರೈತರ ಸ್ಥಿತಿ ಅವತ್ತಿನಿಂದ ಇವತ್ತಿನವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಆಗಿಲ್ಲ. ಅಂತಹ ಕ್ಯೂನ್ಯಾಗ ನಿಂತವ ಅಂದರೆ ತನಗೆ ಬೇಕಾಗಿರ್ತಕ್ಕಂಥದ್ದನ್ನು ಎಲ್ಲ ಚೆಂದ ಬೆಳ್ಕೊಂಡಿರ್ತಾನೆ, ಆದರೆ ತಿನ್ನೋದಿಲ್ಲ. ಅದನ್ನೆಲ್ಲ ಮಾರಾಟ ಮಾಡಿ ತನಗೆ ಮತ್ತೆ ಬೇಕು ಅಂತಂದ ಮತ್ತೆ ಈ ಕಾರ್ಪೊರೇಟ್ ವಲಯ ಇದೆ ಅಲ್ವ, ಕಂಪನಿಗಳಿದಲ್ವ, ಆ ಕಂಪನಿಗಳಿಗೆ ಹೋಗಿ ಮತ್ತೆ ಅವನು ಕ್ಯೂನ್ಯಾಗ ನಿಲ್ತಕ್ಕಂಥ ಭಾಳ ಅದ್ಭುತವಾಗಿರ್ತಕ್ಕಂತಹ ಒಂದು ಕವಿತೆ. ಇನ್ನು ಫೋನು ಅಂತಕ್ಕಂಥದ್ದು ಎಲ್ಲರ ಜೇಬಲ್ಲೂ ಕೂಡ ಇವತ್ತಿದೆ. ಈ ಫೋನ್ ಇಲ್ಲ ಅಂತಂದರೆ ನಾವು ಯಾಕಡೆಗೆ ಹೋಗಲ್ಲ ಅನಿಸುತ್ತೆ, ಅಷ್ಟೊಂದು ಅದು ನಮ್ಮನ್ನು ಹಚ್ಕೊಂಡು ಬಿಟ್ಟಿದೆ, ಅಥವಾ ನಾವು ಅದನ್ನು ಹಚ್ಕೊಂಡಿದ್ದೀವಿ.
ಅರೆರೆ ಎಲ್ಲರನ್ನು ಗೆದ್ದೆಯಲ್ಲ, ಅಲ್ಲಿಂದೆಲ್ಲೋ ಬಂದೆ, ದೂರ ದೂರಿನ ಕರೆಗಳ ತಂದೆ. ನಿಜ, ಇವತ್ತೆಲ್ಲೋ ನಾವು ಅಮೆರಿಕದಾಗ ಕೂತ್ಕೊಂಡು ಮಾತಾಡ್ತಾರೆ, ಇಂಗ್ಲೆಂಡ್ನಾಗ ಕೂತ್ಕೊಂಡು ಮಾತಾಡ್ತಾರೆ, ನಮ್ಮೂರಿಂದ ಕೂತ್ಕೊಂಡು ಮಾತಾಡ್ತಾರೆ. ಎಲ್ಲಿಂದ ಬಂದಿರತಕ್ಕಂತಹ ಮಾತುಗಳನ್ನು ನಾವು ಸುಲಭವಾಗಿ ಇಲ್ಲಿ ಅರಿಯದ ಜೀವಗಳಿಗೆ ನೋವು ನಲಿವಿನ ಸಂತೆಯ ನಡೆಸಿದೆ, ನೀನೆಲ್ಲಿ ಇಲ್ಲ ಹೇಳು. ಎಲ್ಲ ಕಡೆಗೆ ಇವತ್ತು ಮೊಬೈಲ್ ಅಂತಕ್ಕಂಥದ್ದು ಅವಿತುಕೊಂಡಿದೆ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ. ಇನ್ನೊಂದು ಅದ್ಭುತವಾಗಿರ್ತಕ್ಕಂತಹ ಕವಿತೆ, ಮನಸ್ಸಿದ್ದರೆ ಮಾರ್ಗ. ಬರಡು ಭೂಮಿಯಲ್ಲಿ ಹಸಿರಾದ ಫಸಲನ್ನು ತೆಗೆಯಬಹುದೇ? ಈ ವಿಚಾರವೇ ಅಭೇದ್ಯವಾಗಿ ಶ್ರಮದಾತರಿಗೆ ಮಾತ್ರ ಸಾಧ್ಯ. ಕಪಟ ಸೋಮಾರಿಗಳಿಗೆ ಇದುವೇ ಅಕ್ಷರಶಃ ಅಸಾಧ್ಯ. ಅದೇ ರೀತಿಯಾಗಿ ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಆಗದು ಕೆಲಸವು ಮುಂದೆ. ನೋಡಿ, ಸೋಮೇರಿಗಳಿಗೆ ಏನಾದರೂ ಒಂದು ಕೆಲಸ ಹೇಳಿದೆ ಅಂತಂದರೆ ಇದು ಆಗೋದಿಲ್ಲ ಅಂತಾರೆ. ಆದರೆ ಇವತ್ತೆಲ್ಲವೂ ಏನೋ ವಿಶ್ವ ದಾಖಲೆಗಳಾಗಿದ್ದಾವೆ, ವರ್ಲ್ಡ್ ರೆಕಾರ್ಡ್ ಆಗಿದ್ದಾವೆ. ಅವೆಲ್ಲ ಆಗಿರ್ತಕ್ಕಂಥದ್ದು ಯಾರಿಂದ ಅಂದರೆ ಮನುಷ್ಯರಿಂದ. ಯಾರಿಗೆ ಮನಸ್ಸಿರುತ್ತೆ, ಯಾರಿಗೆ ಮಾರ್ಗ ಇರುತ್ತೆ, ಯಾರಿಗೆ ಗುರಿ ಇರುತ್ತೆ, ಅವರು ಮನಸ್ಸಿದ್ದರೆ ಮಾರ್ಗ ತಮ್ಮ ಗುರಿಯನ್ನು ಸಾಧಿಸ್ತಾರೆ. ಆಲಸ್ಯಗಳಾದವರಿಗೆ ಒಂದು ಹೂವನ್ನು ಎತ್ತಿಡಂದ್ರೂ ಕೂಡ ಅವರು ಎತ್ತಿಡಲ್ಲ ಅಂತಕ್ಕಂಥ ಮಾತಾಡಿದ್ರೆ, ಬಂಧು ಬಾಂಧವರು ಹೊರಎಸೆದಾಗ ಕರಳಂಚಿದವರ ಆ ದೇವರ ಕರೆದಾಗ ಸುರಿಯುವ ಕಂಬನೆಯಿಂದ ಅಗೋ ಅದೇ ಬರಡು ಭೂಮಿಗೆ ನೀರೆರೆದು ಬೆಳೆಯಿವೆ. ಕಾಂಚನದ ದೆವ್ವ ಹೆಗಲೇರಿದಾಗ ರಕ್ತ ಸಂಬಂಧಿಗಳೆಲ್ಲರೂ ನನ್ನವನಲ್ಲ ಎಂಬ ಮಾತೇಳಿದಾಗ ಬರುವ ಕಣ್ಣೀರಿನಿಂದ ನೀರೆರೆದು ಬೆಳೆಯಿವೆ. ನೋಡಿ, ಯಾವಾಗ ನಮಗೆ ನೋವು, ಅವಮಾನ ಆಗುತ್ತೆ, ಹಸಿವಾಗುತ್ತೆ, ಖಾಲಿ ಜೇಬಿರುತ್ತೆ, ಆವಾಗ ನಮಗೆ ಮನಸ್ಸಿದ್ದರೆ ಮಾರ್ಗ. ಆ ಮಾರ್ಗ ಅಂತಕ್ಕಂಥದ್ದು ನಮಗೆ ಕಾಣ್ತಕ್ಕಂಥದ್ದು ಪ್ರತಿಯೊಬ್ಬ. ಅದಕ್ಕೆ ಹೇಳ್ತಾರೆ, ಜಗತ್ತಿನ ಯಾವ ವಿಶ್ವವಿದ್ಯಾಲಯವೂ ಕಲಿಸದ ಒಂದು ಪಾಠವನ್ನು ನಮಗೆ ನೋವು ಅಂತಕ್ಕಂಥದ್ದು, ಹಸಿವು ಅಂತಕ್ಕಂಥದ್ದು, ಬಡತನ ಅಂತಕ್ಕಂಥದ್ದು, ಹೆಚ್ಚಾಗಿ ಅವಮಾನ ಅಂತಕ್ಕಂಥದ್ದು ನಮಗೆ ಭಾಳ ಕಲಿಸುತ್ತೆ ಅನ್ನತ್ತೆ. ಬಹುಶಃ ನಮ್ಮ ಇತಿಹಾಸವನ್ನು ಒಮ್ಮೆ ತಿರುಗಿ ನೋಡಿದರೆ, ನಮ್ಮ ಭಾರತದ ಪ್ರಪ್ರಥಮ ಸಾಮ್ರಾಜ್ಯ ಇದೆ, ಮೌರ್ಯ ಸಾಮ್ರಾಜ್ಯ. ನಿಮ್ಮ ಕೌಟಿಲ್ಯನಿಗೆ ಧನನಂದ ಅವಮಾನ ಮಾಡಿದ. ಅದೇ ರೀತಿಯಾಗಿ ಕರ್ನಾಟಕದ ಕನ್ನಡಿಗರ ಹೆಮ್ಮೆಯ ಸಾಮ್ರಾಜ್ಯ ಆಗಿರ್ತಕ್ಕಂಥ ಕದಂಬರ ವಂಶ, ಅದು ಸ್ಥಾಪನೆ ಆಗಲಿಕ್ಕೆ ಕೂಡ ಆ ಮಯೂರ ಶರ್ಮನಿಗೆ ಅವಮಾನ ಆಗುತ್ತೆ. ಮತ್ತು ಈ ಅಸ್ಪೃಶ್ಯತೆಯ ಕಾರಣದಿಂದ ಅವಮಾನಿತರಾಗ್ತಾರೆ ಅಂಬೇಡ್ಕರ್ ಅವರು. ಆವಾಗ ಅವಮಾನದಿಂದ ಸಂವಿಧಾನವನ್ನು ರಚನೆ ಮಾಡೋರಿಗೆ ಬೆಳೀತಾರೆ. ಅಂದರೆ ಎಲ್ಲಿ ಅವಮಾನಗಳಾಗ್ತವೋ ಯಾವಾಗಲಲ್ಲಿ ಇತಿಹಾಸ ಅಂತಕ್ಕಂಥದ್ದು ಸೃಷ್ಟಿಯಾಗುತ್ತೆ. ಬಹುಶಃ ಅವತ್ತೇನಾದರೂ ನಮಗೆ ಕೌಟಿಲ್ಯನಿಗಾಗಲಿ, ಮಯೂರ ಶರ್ಮನಿಗಾಗಲಿ, ಅಂಬೇಡ್ಕರ್ಗಾಗಲಿ ಅವಮಾನ ಆಗದಿದ್ದರೆ ಬಹುಶಃ ನಮಗೆ ಇವತ್ತು ಅವ್ರು ಯಾರಂತಲೂ ಗೊತ್ತಾಗಿರಲಿಲ್ಲ ಅನಿಸುತ್ತೆ. ಅದಕ್ಕೆ ಅವಮಾನಗಳನ್ನು ಯಾವಾಗಲೂ ನಾವು ಪಾಸಿಟಿವ್ ಆಗಿರೋ, ಅಂದರೆ ಧನಾತ್ಮಕವಾಗಿ ತೆಗೆದುಕೊಂಡಾಗ ಮಾತ್ರ ನಮಗೆ ಮನಸ್ಸಿದ್ದರೆ ಮಾರ್ಗ ಅಂತಕ್ಕಂಥ ಕವಿತೆಯಲ್ಲಿ ಅದ್ಭುತವಾಗಿ ಹೇಳಿದರೆ. ಒಂದು ಕವಿತೆಯನ್ನು ಒಂದು ಆಯಾಮದಲ್ಲಿ ನೋಡಲಿಕ್ಕಾಗಲ್ಲ, ಅದಕ್ಕೆ ಸಾವಿರಾರು ಆಯಾಮಗಳಿರ್ತವೆ. ಒಬ್ಬ ಕವಿ ತನಗೆ ಗೊತ್ತಿರದೆ ಬರೆದಿರ್ತಕ್ಕಂಥ ಎಷ್ಟೋ ಲೈನ್ಗಳಲ್ಲಿ ಕೂಡ ಅನೇಕ ವಿಚಾರಗಳನ್ನು ಇರ್ತವೆ. ಅವುಗಳನ್ನು ಒಂದು ಆಯಾಮದಲ್ಲಿ ನೋಡೋದು ಅಸಾಧ್ಯ ಅಂತಕ್ಕಂಥದ್ದು. ಇನ್ನೊಂದು ಕವಿತೆ ನಿಂಬೆಹಣ್ಣು ಅಂತ. ಇವತ್ತು ನಾವು ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಬಳಸ್ತಕ್ಕಂಥದ್ದು. ಕಪಟ ಸಾಧುವಿನ ಜೋಳಿಗೆಯಲ್ಲಿ ನಿಂಬೆಹಣ್ಣು, ಮದುಮಗನ ಪ್ಯಾಂಟಿನೊಳಗೆ ನಿಂಬೆಹಣ್ಣು, ಪರೀಕ್ಷೆ ಬರೆಯುವ ಪಾಟಿ ಚೀಲದಲ್ಲೂ ನಿಂಬೆಹಣ್ಣು, ಪೂಜೆ ಪುನಸ್ಕಾರಗಳಲ್ಲಿ ನಿಂಬೆಹಣ್ಣು, ಪೀಡೆ ಪಿಶಾಚಿಗಳಿಗೂ ನಿಂಬೆಹಣ್ಣು. ನೋಡಿರಿ, ಈ ನಿಂಬೆಹಣ್ಣುಗಳನ್ನು ಯಾಕೆ ಬಳಸ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗೆ ಭಾಳ ಅತ್ಯಂತ ಮಹತ್ವ ಇರತಕ್ಕಂಥ ವಿಚಾರ. ಎಲ್ಲರೂ ಕೂಡ ಎಲ್ಲಿ ಹೊಂಟೆ ನಿಂಬೆಹಣ್ಣು ಹೋಗೋ ಸರಿಯಾಗುತ್ತೆ ಅಂತಂದು. ನಿಂಬೆಹಣ್ಣಿನಿಂದ ಎಲ್ಲದೂ ಸಾಧ್ಯ ಆಗೋದಿದ್ದರೆ ಇವತ್ತು ನಮ್ಮ ದೇಶದ ಗಡಿ ಭಾಗಗಳಲ್ಲಿ ಎಲ್ಲ ನಿಂಬೆಹಣ್ಣು ಇಟ್ಬಿಡೋದಾಯಿತು. ನಮ್ಮ ಸೈನಿಕರ ಅವಶ್ಯಕತೆ ಇರಲಿಲ್ಲ ಅಂತಕ್ಕಂಥದ್ದು. ನಿಂಬೆಹಣ್ಣನ್ನು ಯಾಕೆ ಬಳಸ್ತಾ ಇದ್ದಾರೆ? ನಮ್ಮ ಪೂರ್ವಜರೇನು ದಡ್ಡರೇನಲ್ಲ. ಇವತ್ತೇನು ನಾವು ಪೂಜೆಗೆ ಬಳಸ್ತಕ್ಕಂಥ ಪ್ರತಿಯೊಂದು ವಸ್ತುವು ಕೂಡ ಅದರಲ್ಲಿ ಔಷಧೀಯ ಗುಣ ಇದೆ. ಹಾಗಾಗಿ ಮುಂದಿನ ಪೀಳಿಗೆ ಬರ್ತಕ್ಕಂಥ ಜನ್ರೇಷನ್ನು ಆ ವಿಷಯವನ್ನು ಮರಿಬಾರ್ದು ಅನ್ನೋ ಉದ್ದೇಶದಿಂದ ಏನು ಮಾಡಿದರೆ ಅವುಗಳನ್ನೆಲ್ಲ ಪೂಜೆಗೆ ಬಳಸ್ತಾರೆ. ಈ ಜೇನುತುಪ್ಪ ಆಗಿರ್ಬೋದು, ನಿಂಬೆಹಣ್ಣು ಆಗಿರ್ಬೋದು, ವೀಳ್ಯದೆಲೆ ಆಗಿರ್ಬೋದು, ಪತ್ರಿಗಳಾಗಿರ್ಬೋದು, ಇವುಗಳೆಲ್ಲ ಜಗತ್ತಿನ ಯಾವ ಔಷಧಿಯೂ ಕೂಡ
ನಿವಾರಣೆ ಮಾಡದಿರ್ತಕ್ಕಂತಹ ರೋಗ ನಿರೋಧಕ ಶಕ್ತಿಗಳಿದ್ದಾವೆ. ಹಾಗಾಗಿ ಪ್ರತಿನಿತ್ಯವೂ ಕೂಡ ನಾವು ಒಂದು ಬಳಸಬೇಕು. ನೋಡಿರಿ, ಬಿಲ್ವಪತ್ರೆಯನ್ನು ತಿಂದರೆ ನಮ್ಮ ದೇಹದಲ್ಲಿ ಅನೇಕ ಬದಲಾವಣೆ ಆಗ್ತವೆ. ಯಾವುದೇ ಒಂದು ಬಿಲ್ವಪತ್ರೆಯನ್ನು 21 ದಿನ ಸೇವನೆ ಮಾಡಿದ್ರೆ ನಮ್ಮಲ್ಲೇ ಗೊತ್ತಿರಲ್ಲಂತೆ, ಆ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಆಗುತ್ತವೆ. ಯಾರಾದರೂ ಸ್ವಾಮೀಜಿ ಹತ್ರ ಹೋದರೆ ನಿಂಬೆಹಣ್ಣನ್ನು ಕೊಡ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಯಾಕೆ ಕೊಡ್ತಾ ಇದ್ದಾರೆ ಅಂತಂದು. ಆಳೊಟ್ಟಿಗೆ ತಗೊಳ್ಳಿ, ಇದನ್ನು ಗೋಮೂತ್ರದಲ್ಲಿ ತಗೊಳ್ಳಿ ಅಂತ ಹೇಳ್ತಾರೆ. ಯಾಕೆ ನಾವು ಒಂದು ಆಳೊಟ್ಟಿಗೆ ತಗೋಬೇಕಂತಂದರೆ, ಆಳೊಟ್ಟಿಗೆ ತಗೊಂಥ ಸಂದರ್ಭದಲ್ಲಿ ನಮ್ಮ ಕರುಳು ಅಂತಕ್ಕಂಥ ಸ್ವಚ್ಛ ಆಗುತ್ತೆ. ಇವತ್ತು ನಮ್ಮ ಎಲ್ಲ ಒಂದು ರೋಗಗಳ ಮೂಲ ಯಾವುದಪ್ಪ ಅಂತಂದರೆ ಕರುಳು. ಯಾರ ಕರುಳು ಸ್ವಚ್ಛ ಆಗಿರುತ್ತೋ ಅವರಿಗೆ ರೋಗಗಳು ಕಡಿಮೆ ಇರ್ತವೆ, ಯಾರ ಕರುಳು ಸ್ವಚ್ಛವಾಗಿರಲ್ಲ ರೋಗಗಳು ಜಾಸ್ತಿ ಇರ್ತವೆ. ಆ ಒಂದು ಕರುಳನ್ನು ಸ್ವಚ್ಛ ಮಾಡೋ ಉದ್ದೇಶದಿಂದ ನಿಂಬೆಹಣ್ಣನ್ನು ಕೊಡ್ತಾರೆ ಹೊರತು ಅದರಲ್ಲಿ ಯಾವ ಮಂತ್ರಶಕ್ತಿಯೂ ಇರಲ್ಲ. ಅದನ್ನು ನಾವು ನೇರವಾಗಿ ಅದನ್ನ ಹೇಳಿದಂದ್ರೆ ಯಾರು ನಂಬಲ್ಲ. ಅದನ್ನು ನಾವು ಅದಕ್ಕೆ ಸಾಧುಗಳಾಗಿರ್ಬೋದು, ಸಂತರಾಗಿರ್ಬೋದು, ಸ್ವಾಮೀಜಿಗಳಾಗಿರ್ಬೋದು, ಇದನ್ನ ಬೆಳಗ್ಗೆ ತಗೊಂಬಿಡು 3 ದಿನ ಎಲ್ಲ ಸ್ವಚ್ಛ ಆಗುತ್ತೆ, ಆರಾಮಾಗತ್ತೆ. ಯಾವಾಗ ಕರುಳು ಸ್ವಚ್ಛ ಆಗುತ್ತೆ, ಹಸಿವಾಗುತ್ತೆ, ಹಸಿವಾದ ತಕ್ಷಣ ಚೆನ್ನಾಗಿ ಊಟ ಮಾಡ್ತಾನೆ, ಚೆನ್ನಾಗಿ ಊಟ ಮಾಡಿದ ತಕ್ಷಣ ಶಕ್ತಿ ಬರುತ್ತೆ, ಚೆನ್ನಾಗಿ ಎದ್ದು ಓಡಾಡ್ತಾನೆ. ಅಂತಹ ಅನೇಕ ಔಷಧೀಯ ಗುಣಗಳು ನಾವು ಇವತ್ತು ಪೂಜೆ ಮಾಡ್ತಕ್ಕಂಥ ಎಲ್ಲ ಒಂದು ವಸ್ತುವಿನಲ್ಲೂ ಕೂಡ ಇದ್ದಾವೆ. ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ನನಗೆ ಭಾಳ ಮನವನ್ನು ಕಲಕಿರ್ತಕ್ಕಂಥ ಒಂದು ಕವಿತೆ ಹೇಳ್ತೀನಿ. ಶವಯಾತ್ರೆ ನಡೆದಿತ್ತು, ಅದೇಕೋ ಎಲ್ಲರೂ ಅಳುತ್ತಿದ್ದಾರೆ, ನಾನು ಹಾಗೆಯೇ ಮಲಗಿದ್ದೇನೆ, ಮುಂದೆಯೇ ಕೂತಿದ್ದಾರೆ, ನಾನು ಮಲಗಿರುವುದನ್ನು ನೋಡದೆ ಲಬಲಬನೆ ಬಾಯಿ ಬಿಡುತ್ತಿದ್ದಾರೆ. ಅಷ್ಟು ಗದ್ದಲವಿದೆ, ಅದ್ಯಾಕೋ ಗಾಢ ನಿದ್ರೆಗೆ ಹೋಗಿಬಿಟ್ಟಿದ್ದೇನೆ. ಎಚ್ಚರವಾಗುವುದೆಂಬ ಸಾಮಾನ್ಯ ಜ್ಞಾನವೇ ಎಚ್ಚರವಾಗುವುದೆಂಬ ಸಾಮಾನ್ಯ ಜ್ಞಾನವಿಲ್ಲದೆ ಬಡಿ ಬಡಿದು ಎಬ್ಬಿಸುವ ಯತ್ನ ಮಾಡುತ್ತಿದ್ದರೆ ನಾ ಗಂಭೀರವಾಗಿಯೇ ಮಲಗಿದ್ದೆ. ಬೇರೆಯವರಿಗೆಲ್ಲ ಕರೆ ಮಾಡಿದರು. ಬ್ರೆಡ್ಡು ಹಣ್ಣು ತರುವ ಸಂಪ್ರದಾಯ ಅದೇಕೋ ಬದಲಾಗಿತ್ತೇನೋ. ಬದಲಿಗೆ ಹಾರ ಕಾಯಿ ತಂದಿದ್ದರು. ಘಮಿಸುವ ಅಗರಬತ್ತಿಗಳಿದ್ದವು, ಆದರೆ ಆಗ ಜೀವ ಅಷ್ಟು ಘಮವಾಗಿರಲಿಲ್ಲ. ಅಯ್ಯೋ ಶಿವ ಶಿವ ಹೇಳತೀರದು. ಜನ ಸ್ನಾನ ಮಾಡಿಸಿದರು, ಹೊಸ ಉಡುಗೆ ತೊಡಿಸಿದರು, ಗಂಧ ಕುಂಕುಮ ಅದನ್ನು ಇಟ್ಟರು. ಮತ್ತೆ ಸನ್ಮಾನಕ್ಕಿಂತ ಹೆಚ್ಚು ಹಾರಗಳ ಒಮ್ಮೆಲೇ ಹಾಕಿದರು. ಬಲು ಖುಷಿಯಾಗಿಬಿಟ್ಟೆ. ಇದ್ದಾಗ ಒಂದಷ್ಟೇ ಹಾಕುತ್ತಿದ್ದರು. ಆ ಕಡೆ ಮನೆಯವರು ಹಪಹಪಿಸುತ್ತಿದ್ದಾರೆ, ಬಂಧು ಬಳಗ ಮಾಡಿದ ಕರ್ಮಫಲಗಳ ಹೇಳುತ್ತಿದ್ದಾರೆ. ಇತ್ತ ನಿಷ್ಠುರವಾದವರು ಬೈದು ಶಪಿಸುತ್ತಿದ್ದಾರೆ. ಜೊತೆಗುಟ್ಟಿದವರು ಈಗಲೇ ಆಸ್ತಿ ಪಾಲನೆ ವಿಚಾರ ಮಾಡಿದ್ದಾರೆ. ಅಲ್ಲಿ ಅವ್ವ ಎಂಬ ಜೀವ ಮಾತ್ರ ಬದುಕಿ ಮುಗಿತೆಂದು ಮೂಕಳಾಗಿ ಬಿಟ್ಟಿದ್ದಾಳೆ. ಅಷ್ಟು ಘಟನೆಗಳ ನಡುವೆ ಹಲಗೆ ಶಂಖ ಪಟಾಕಿಯೊಂದಿಗೆ ಶವಯಾತ್ರೆ ಸಾಗಿತ್ತು. ಸತ್ವವಿಲ್ಲದ ಶರೀರಕ್ಕೆ ಸತ್ವವಿಲ್ಲದ ಪುರಿದಾರಿಯುದ್ದಕ್ಕೂ ಚೆಲ್ಲಿದರೂ ಸುಡುಗಾಡು ಬಂತು. ಚಿತೆಗೆ ದೇಹವನ್ನಿಟ್ಟರು. ಹತ್ತಿದ ಬೆಂಕಿ ಹೇಳುತ್ತಿತ್ತು, ನಂದು ತಂದು ಎಂದು. ಬೀಗಿದ ನಿಂದು ಈಗ ಏನಿದೆ? ಗಳಿಸಿಟ್ಟ ಆಸ್ತಿಯಂತೆ ನಿನಗೂ ದೊರಕಲಿಲ್ಲ. ತೊಟ್ಟ ಉಡುದಾರವನ್ನು ಕತ್ತರಿಸಿ ತೆಗೆದರು. ಬಟ್ಟೆ ಅಗಸನ ಪಾಲು, ಹಾಕಿದ ಕಾಸು ಮತ್ತಾರದೋ ಪಾಲು. ಬೂದಿ ನೀರೊಳಗೆ ಹರಿದು ಹೋಯಿತು. ತನ್ನದಾದರೂ ಯಾವುದು ಒಳಿತು ಕೆಡಕುವಷ್ಟೇ ಸ್ವಯಾರ್ಜಿತ. ಇಲ್ಲಿಗೆ ಶವಯಾತ್ರೆ ಜೋರು ನಡೆದಿತ್ತು ಅಂತಕ್ಕಂಥದ್ದು. ನೋಡಿ, ಈ ಸಾವು ಅಂತಕ್ಕಂಥದ್ದು ಕೂಡ ಯಾವ ರೀತಿಯಾಗಿ ಬರುತ್ತೆ. ಅದಕ್ಕೆ ಶರಣರು ಒಂದು ಮಾತು ಹೇಳ್ತಾರೆ, ಬದುಕು ಬಂಧನ, ಸಾವು ಸಂಭ್ರಮ ಅಂತಕ್ಕಂಥದ್ದು. ಯಾರಿಗೆ ಬದುಕಿರುತ್ತೋ ಅವರಿಗೆ ಜಂಜಾಟಗಳು ಜಾಸ್ತಿ, ಅದರ ಬದಲಾಗಿ ಈ ಸಾವೇ ಒಂದು ಸಂಭ್ರಮ. ಅದಕ್ಕೆ ಮರಣವೇ ಮಹಾನವಮಿ ಅಂತಂದು ದಾಸರು ಸಂತರು ಶರಣರು ಸುಮ್ಮನೆ ಹೇಳಿಲ್ಲ. ಯಾಕಂದರೆ ಜಗತ್ತಿನ ಎಲ್ಲ ಜಂಜಾಟಗಳಿಗೆ ಒಂದೇ ಪರಿಹಾರ ಏನಪ್ಪ ಅಂತಂದರೆ ಸಾವು ಅಂತಕ್ಕಂಥದ್ದು. ಸಾವಿನಾಚೆ ಯಾವುದಿಲ್ಲ ಅಂತಕ್ಕಂಥದ್ದು. ನಾವು ಸಾವನ್ನು ಕೂಡ ತಮ್ಮದೇ ವಿಭಿನ್ನವಾಗಿರ್ತಕ್ಕಂಥ ರೀತಿಯಲ್ಲಿ ಹೇಳಿದರೆ, ಅದೇ ರೀತಿಯಾಗಿ ಇವರ ಒಂದು ಒಟ್ಟಾರೆಯ ಒಂದು ಕೃತಿಯನ್ನು ನೋಡುವುದಾದರೆ ಅತ್ಯಂತ ಸರಳವಾಗಿರ್ತಕ್ಕಂತಹ ಭಾಷೆಯಲ್ಲಿ, ತಮ್ಮದೇ ಇರತಕ್ಕಂಥ ರೀತಿಯಲ್ಲಿ, ಶೈಲಿಯಲ್ಲಿ ಮನಮುಟ್ಟುವಂತೆ ಬರೆದಿದ್ದಾರೆ. ಇದನ್ನು ಬರೆದು ನಮ್ಮ ಕೈ ಇಟ್ಟಿದ್ದಾರೆ. ನಾವು ಯುವ ಕವಿಗಳಿಗೆ ಬಹಳ ಒಂದು ಚಾಲೆಂಜಿಂಗ್ ಏನಂತಂದರೆ, ನಾವೆಲ್ಲ ಹಳೆಯ ಕವಿಗಳ ಒಂದು ಪುಸ್ತಕಗಳನ್ನು ಕಪಾಟಿನಲ್ಲಿ ಇಟ್ಕೊಂಡಿರ್ತೀವಿ, ಆದರೆ ಅದೆಲ್ಲ ಮ್ಯೂಸಿಯಮ್ ಆಗಿರುತ್ತೆ. ನಾವೆಲ್ಲ ಏನು ಮಾಡ್ತೀವಿ, ಹೊಸ ಕವಿಗಳೊಂದು ಬುಕ್ಕ ತಗೊಂತೀವಿ, ನಾವೆಲ್ಲ ಜಡ್ಜಾಗಿಬಿಡ್ತೀವಿ. ಯಾವತ್ತಿಗೂ ಫಸ್ಟು ಓದುಗರು ನ್ಯಾಯವಾದಿಗಳಾಗಿರಬೇಕು, ಫಸ್ಟ್ ಓದಬೇಕು, ಪರಾಮರ್ಶೆಯನ್ನು ಮಾಡಬೇಕು. ಆವಾಗ ನಾವು ಜಡ್ಜ್ ಆದಾಗ ಮಾತ್ರ ಇಂತಹ ಯುವ ಕವಿಗಳಿಗೆ ಇನ್ನಷ್ಟು ಪ್ರೋತ್ಸಾಹ ಸಿಗುತ್ತೆ, ಅವರ ಬರವಣಿಗೆ ಶೈಲಿ ಬದಲಾಗಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿಯವರೆಗೂ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನೆರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮುಸುಕಿನಿಂದ ಬೆಳಕಿನ ಕಡೆಗೆ ಇನ್ನೊಂದು ಕೃತಿಯ ಬಗ್ಗೆ ಕಿರು ಪರಿಚಯವನ್ನು ಮಾಡಿಕೊಟ್ಟಿರ್ತಕ್ಕಂಥ ಶ್ರೀ ಬಸವರಾಜ್ ಕರುವಿನ ಶಿಕ್ಷಕರು
ಕವಿಗಳು ಬಸವನಾಳ್ ಇವರಿಗೆ ಗುರುಗಳಿಂದ ಶ್ರೀರಕ್ಷೆ. ಗುರುಗಳ ಮಾತಿನಂತೆ ಏನು ಇಂದಿನ ಆಧುನಿಕ ಯುಗದಲ್ಲಿ ಪುಸ್ತಕಗಳನ್ನು ಓದುವವರೇ ಕಡಿಮೆ ಆಗಿದ್ದಾರೆ. ಅನುಭವ ಮತ್ತು ಅನುಭವ ಎರಡೂ ಬರಬೇಕಂತಂದ್ರೆ ಏನು ಇವತ್ತು ನಮ್ಮ ಮುಂದೆ ಕುಂತಾರಲ್ಲ ಪರಮ ಪೂಜ್ಯರು, ಇಂಥರ ಜೊತೆಗೆ ಅವ್ರು ಸೇವಾ ಮಾಡ್ಕೊಂತ ಹೋಗ್ಬಿಟ್ರೆ ಎರಡೂ ಬಂದುಬಿಡ್ತಾವೆ. ಮತ್ತು ಅವ್ರು ಸೇವಾ ಮಾಡಿದಂದ್ರೆ ಅವರು ಬೈದು ಹೇಳ್ತಾರೆ, ಒಂದಿಷ್ಟು ಬುದ್ಧಿವಾದನೂ ಹೇಳ್ತಾರೆ. ಮತ್ತು ಎರಡೂ ಇಲ್ಲಾಂದ್ರೆ ಜಂಗಮವಾಣಿ ಅಂತಲೇ ಕೊಟ್ಟುಬಿಟ್ಟಾರ ಮೊಬೈಲ್. ಅದನ್ನು ನೋಡಿದೆ ಅಂತ ಹೇಳಿದ್ರೆ ಅವೆಲ್ಲ ಕೃತಿಗಳ ಮುಖಾಂತರ ತಮ್ಮ ಅನುಭವ ಮತ್ತು ಗುರುಗಳಿಂದ ಪಡೆದಿರುವಂತಹ ಅನುಭವವನ್ನು ಹೊರತಂದಿರುವಂತಹ ಈ ಎರಡೂ ಕೃತಿಗಳನ್ನು ಕುರಿತು ವಿಶ್ಲೇಷಣೆಯನ್ನು ಮಾಡಿರುವಂತಹ ಉಭಯ ಕವಿಗಳು ಮತ್ತು ಶಿಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ, ಮುಂದಿನದಾಗಿ ಈ ಒಂದು ಅತಿಥಿಗಳ ನುಡಿ, ಈ ಒಂದು ಪುಸ್ತಕಗಳನ್ನು ಹೊರತಂದಿರುವಂತಹ ಶ್ರೀ ತೋಮಾ ಶಂಕರಯ್ಯ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು ಹೂವಿನಡಗಲಿ, ಇವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ನನಗೆ ಸ್ವಲ್ಪ ಹೆಚ್ಚು ಕಮ್ಮಿ ಇಲ್ಲಿರ್ತಾರ ಪೈಕಿ ಒಂದು 60 ಭಾಗ ಎಲ್ಲ ಭಾಳ ಆತ್ಮೀಯರೇ, ಹೊಸಬ್ರು ಒಂದು 40 ಭಾಗ ಅದಾರ. ನಾನು ಶಂಕರಯ್ಯ ತೋಟದ್ದೇವ್ರ ಮಠ ಅಂತಂದು ಹೂವಿನಡಗಲಿಯವರು, ನಮ್ಮದು TMR ಪಬ್ಲಿಕೇಶನ್ಸ್. ನಾನು ಕವಿ, ಆ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದಂಥವ್ರು, ಸಾಹಿತ್ಯ ಪರಿಷತ್ನಲ್ಲಿ ದುಡಿದಂಥವ್ರು, ಎಲ್ಲ ಗುರುಗಳ ಒಡನಾಟದಲ್ಲಿ ಬೆಳೆದು ಬಂದಂಥವ್ರು. ಹೀಗಾಗಿ ನನಗೆ ಭಾಳ ದಿವಸದಿಂದ ಒಂದು ನಾನು ಶಾಂತರಾಯ ನಾವೆಲ್ಲ 69ರಾಗ 1ನೇ ಕ್ಲಾಸ್ ಸೇರಿದಂಥವ್ರು ಅಲ್ಲ, ಎಷ್ಟು 53-59ರಾಗ 53 ಹುಟ್ಟಿವಿ, 59ರಾಗ 1ನೇ ಕ್ಲಾಸ್ ನಾನು ಸೇರಿದ್ವಿ. 1959ರಾಗ ಅಜ್ಜಾರ ನಿಲ್ಲುಂದ ಅಜ್ಜಾರ ಅವಾಗ ಹಿರಿಯರಲ್ಲಿ ಬರ್ತಾರೆ, ಅವಾಗಿಂದ ಪರಿಚಯ. ಇವರು 45 ವರ್ಷದಿಂದ ನಮಗೆ ಲಿಂಗಾಯತ ಅಜ್ಜರ ಪರಿಚಯ. ಹೀಗಾಗಿ ಅವರೆಲ್ಲ ಅವರ ಆಶೀರ್ವಾದದೊಂದಿಗೆ ನಾವೆಲ್ಲ ಬೆಳೆದಂಥವ್ರು. ಮೂಲತಃ ಇವತ್ತು ಅವ್ರ ಪಾದಗಳಿಗೆ ನಮಿಸಿ ನನಗೆ ಭಾಳ ಆನಂದ ಆಗಿದ್ದಂದ್ರೆ ನಮ್ಮ ಸ್ವಾಮಿ ಕಲ್ಲಹಳ್ಳಿ ಗುರುಸಿದ್ದಯ್ಯ ನೋಡಿ, ಅವರು ಈ ಕ್ಷೇತ್ರದಲ್ಲಿ ಅದರಂತ ನನಗೆ ಗೊತ್ತಿದ್ದಿಲ್ಲ. ಅವರು ಧಾರ್ಮಿಕ ಕ್ಷೇತ್ರದಲ್ಲಿ ಇರುವುದನ್ನು ನೋಡಿ ನನಗೆ ಭಾಳ ಸಂತೋಷ ಆಯ್ತು. ಒಂದು ಎರಡನೇದು ಪುಸ್ತಕ ಬಿಡುಗಡೆಗೆ ಕಾರ್ಯಕ್ರಮ ಸ್ಥಳ ಹುಡುಕತ್ತಿದ್ವಿ. ಪುಸ್ತಕ ಹೊರ ತರೋದಂದ್ರೆ ಒಂದು ಆನೆ ಪ್ರಸವನ ಮಾಡಿದಂಥ ಆನೆ ಗಜಗರ್ಭ ಅಂತಾರಲ್ಲ, ಗಜಗರ್ಭ ಮರಿ ಹಾಕ್ದಂಗೆ. ಅದು ಅಷ್ಟು ಹಗುರವಾದ ಕೆಲಸ ಅಲ್ಲ. ಒಂದು ಪುಸ್ತಕ ಮಾಡಿಸ್ಬೇಕಂದ್ರೆ ಕೈ ಹಿಡ್ಕೊಂಡು ನೀವು ಬಿಡುಗಡೆ ಮಾಡಿಬಿಡ್ತೇವೆ, ಓದಿಬಿಡ್ತೇವೆ, ಇಟ್ಟುಬಿಡ್ತೇವೆ, ಪುಸ್ತಕ ಬಗ್ಗೆ ಮಾತಾಡ್ತೇವೆ, ಎಲ್ಲ ಆಗ್ತದೆ. ಬಟ್ ಒಂದು ಪುಸ್ತಕವನ್ನು ನಾವು ತಯಾರು ಮಾಡಿ ಬರೆಯೋದೇನೋ ಸ್ವಲ್ಪ ಕವಿಗಳಿಗೆ ಹಗುರ. ಶಾಂತವರೇನರಿಗೆ ಗೊತ್ತು, ನಮಗೆ ಗೊತ್ತು, ಕೊಟ್ಟರೇನಿಗೆ ಗೊತ್ತು, ಎಲ್ಲರಿಗೂ ಗೊತ್ತಿಲ್ಲ. ಅಜ್ಜರು ಪುಸ್ತಕ ಬರೆದಾರೆ, ಬರೆಯೋದು ಭಾರಿ ಹಗುರ. ಅದು ಮುದ್ರಣ ಮಾಡಿಸಿದಂಥದ್ದು ಏನೈತಲ್ಲ, ಅದು ಭಾಳ ದೊಡ್ಡ ಕೆಲಸ ಅದು. ಈಗ ಇನ್ನೂ ಅವು ಡೆಲಿವರಿ ಆಗ್ಯಾವ 2 ಪುಸ್ತಕ, ಇನ್ನೂ ಅದು ಹೊಕ್ಕಳು ಕಸಿ ಹರಿದಲ್ಲ, ಇನ್ನೂ ಹಂಗೆ ಐತಿಲ್ಲ ಸ್ವಲ್ಪ. ಹೀಗಾಗಿ ಭಾಳ ತೆಗುವಿನ ಕೆಲಸ ಪುಸ್ತಕ ಮುದ್ರಣ ಮಾಡಿಸೋದು. ನಾವು ಹಿಂದೆಲ್ಲ ಹಿಂಗೆ ಮಾಡಿಸ್ಬಿಟ್ಟಿವಿ, ಹೆಂಗೆ ಒಂದು 20-30 ಪುಸ್ತಕ ಈಗ ನಮ್ಮ ಇದರಿಂದ ಬಂದಿದ್ದಾವೆ. ಅವು ಹೆಂಗೆ ಅದು ಆಗಿಬಿಟ್ಟು ಈಗ ಭಾಳ ಕಠಿಣ ಐತಿ. ಈಗ ಬರ್ತಾ ಕಾಲು ಭಾಳ ಕಠಿಣ ಅದಾವೆ. ಓದೋರ ಸಂಖ್ಯೆ ಕಡಿಮೆ ಅಂದರೂ ಕೂಡ ಪುಸ್ತಕಗಳ ಸಂಖ್ಯೆ ಕಡಿಮೆ ಆಗ್ತಾಯಿಲ್ಲ, ಕವಿಗಳ ಸಂಖ್ಯೆ ಕಮ್ಮಿ ಆಗ್ತಾಯಿಲ್ಲ. ನಾನು ಒಬ್ಬ ಹಿರಿಯ ಸಾಹಿತಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ ಒಬ್ಬ ಜವಾಬ್ದಾರಿ ಸದಸ್ಯನಾಗಿ ಕಾರ್ತಿಕ್ ಅವರನ್ನು ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಇವತ್ತು ಅಧಿಕೃತ ಕವಿ ಪುಸ್ತಕಗಳನ್ನು ಮುದ್ರಣ ಮಾಡಿಸ್ಬಿಟ್ರೆ ಆ ದೊಡ್ಡ ತಲೆ ಮೇಲೆ ಪುಸ್ತಕ ಇಟ್ಕೊಂಡು ಕವಿ ಅದೇ ಅಂದಂಗೆ ಅದು ಒಂದು ದೊಡ್ಡ ಒಂದು ಶಿರೋನಾಮ ಇಟ್ಕೊಂಡಂಗೆ ಅದು. ಬರೀ ನಾವು ಪುಸ್ತಕ ನಾವು ಕವಿತೆ ಬರೆದಿರ್ತೇವೆ, ಅಲ್ಲೆಲ್ಲೆಲ್ಲೆಲ್ಲ ಓದ್ತಿರ್ತೇವೆ. ಅದರಿಂದ ನಮಗೆ ನಾವು ಅಂದರೆ ಕಾನೂನುಬದ್ಧವಾಗಿ ಅಥವಾ ಒಂದು ರೆಕಾರ್ಡು ಆಗಬೇಕು, ಒಂದು ದಾಖಲಾತಿ ಆಗಬೇಕು ಅನ್ನಂಗಿದ್ರೆ ಒಬ್ಬ ಮನುಷ್ಯ ಒಂದು ಕವನ ಸಂಕಲನ ಅಥವಾ ಆತಗೇನು ಬರ ಇದೆ ಅದನ್ನೆಲ್ಲ ಮುದ್ರಣ ಮಾಡಿಸಿದಾಗ ಆತ ಅಧಿಕೃತ ಸಾಹಿತ್ಯ ಆಗ್ತಾನೆ. ಹೀಗಾಗಿ ಆತನನ್ನು ನಾವು ನೀವೆಲ್ಲರೂ ಕೂಡ ಸಾಹಿತ್ಯ ಕ್ಷೇತ್ರಕ್ಕೆ ಬರಮಾಡಿಕೊಳ್ಳೋಣ. ನಮ್ಮದೊಂದು ದೊಡ್ಡ ಬ್ಯಾಚ್ ಐತಿ ಇಲ್ಲೆಲ್ಲ, ನಮ್ಮ ಹಾಲೆ ಸೆಕೆಂಡಿ ನಾವೆಲ್ಲ ಒಂದು ಕೊಟ್ಟರೆ ನಮ್ಮದೆಲ್ಲ ಒಂದು ದೊಡ್ಡ ಗುಂಪು ಐತಿ. ನಾವೆಲ್ಲರೂ ಕೂಡ ಯಾರೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ನಾವು ಯಾರೋ ಒಬ್ಬರು ಇದ್ದಾರ್ತೇವೆ ನಮ್ಮ ಗುಂಪಿನಲ್ಲಿ. ಹೀಗಾಗಿ ಅಜ್ಜರಂತೂ ಕಾಯಂ ಇರ್ತಾರೆ, ಯಾರೋ ಒಬ್ಬರು ಅಜ್ಜರು ಇರ್ತಾರೆ. ಕಡೆ ನಮ್ಮ ಹೂವಿನಡಗಲಿ ಗವಿಮಠದ ಅಜ್ಜರು ಇರ್ತಾರೆ.
ಹೀಗಾಗಿ ಅವರೆಲ್ಲ ಆಶೀರ್ವಾದದೊಂದಿಗೆ ನಡ್ಕೊಂಡು ಬಂದೈತಿ ಈಗ ಕೆಲಸ. ಮುಂದಾದ್ರೂ ಕೂಡ ನಾವು ನಮ್ಮದು ಉದ್ದೇಶ ಟೀಮ್ ಆಫ್ ಪಬ್ಲಿಕೇಶನ್ಸ್ ಆಗಲಿ, ನಮ್ಮ ಒಂದು 2-3 ಸಂಸ್ಥೆಗಳು ನಮ್ಮ ಉದ್ದೇಶ ಏನಂತಂದ್ರೆ ನಾವು ಅಷ್ಟೇ ಬೆಳೆದು ಮುಖ್ಯ ಅಲ್ಲ, ನಮ್ಮ ಜೊತೆಗೆ ಯುವಕರನ್ನ ನಾವು ಬೆಳೆಸ್ಕೊಂಡು ಹೋಗಬೇಕು. ಯುವಕವಿಗಳು ಅವ್ರು ಎಲೆ ಮರೆಕಾಯ ಹೆಂಗೆ ಉಳ್ಕೊಂಬಿಡ್ಬಾರ್ದು. ಸಾಧಕರನ್ನ ಗುರುತು ಮಾಡಲಿಕ್ಕೆ ನಮ್ಮ ಕಾರ್ತಿಕ ಒಂದು ಸಾಧಕರ ವೇದಿಕೆ ಅಂತ ತೆಗೆದಾರೆ, ಕಲ್ಲಳ್ಳಿ ಮುಸ್ಕಿನ ಕಲ್ಲಳ್ಳಿ ಹೆಸರಿನೊಳಗೆ. ಮತ್ತು ಹಿಂಗೆ ನಾವು ಟೀಮ್ ಆಫ್ ಪಬ್ಲಿಕೇಶನ್ಸಿಂದ ಮಾಡ್ತಾಯಿರ್ತೇವೆ. ನಮ್ಮ ಅರಳು ಮಲ್ಲಿಗೆ ವೇದಿಕೆಯಿಂದ ನಡೀತವೆ ಕಾರ್ಯಕ್ರಮಗಳು ಅನೇಕ. ಕಟ್ಟಿಗೆಂದು ಉದ್ದೇಶ ಇಷ್ಟ ನಮ್ಮದು, ಕನ್ನಡ ಪ್ರತಿದಿನ ಮಾತಾಡಬೇಕು, ಬಳಕೆ ಆಗಬೇಕು, ಅದು ಗಳಿಕೆ ಆಗ್ತೈತಿ. ಸ್ವಲ್ಪ ಉಳಿಸ್ಬೇಕು ಅಂದ್ರೆ ಪುಸ್ತಕ ಮುಖಾಂತರ ನಾವು ಉಳಿಸ್ಬೇಕು. ಗಳಿಕೆ, ಬಳಕೆ ಮತ್ತು ಉಳಿಕೆ 3 ಸಮಾನಾಂತರದಲ್ಲಿ ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಹೀಗಾಗಿ ಕಾರ್ತಿಕ್ಗೆ ತುಂಬ ವಜೆ ಇದ್ದಿಲ್ಲ ಅಂತಲ್ಲ, ಅದು ಆತಗೆ ಇನ್ನೂ ವಜೆ ಇಳಿದಿಲ್ಲ. ಅವ್ರ ಅಪ್ಪರ ಸ್ವಲ್ಪ ಹೊತ್ಕೋಬೇಕು ಅನಿಸುತ್ತೆ ನನಗೆ. ಹಂಗೆ ಅವಾಗ ಅದು ಭಾರ ಕಡಿಮೆ ಆಗ್ತೈತಿ. ನಾವು ಸ್ವಲ್ಪ ಹೊತ್ಕೊಂಡೇ ಇಲ್ಲ ಅಂತಲ್ಲ. ಈ ಥರ ಮಾಡೋಣ. ನಾ ಮಾತಾಡೋದು ಏನಿಲ್ಲ ಇಷ್ಟೇ. ನಿಮ್ಮ ಮನೆಯೊಳಗೆ ಕೂಡ ಎಲ್ಲ ಕಾನ್ವೆಂಟ್ ಹುಡುಗರು ಇರ್ತವೆ, ಇಲ್ಲ ಅಂತ ನಾನು ವಿಷಯನೇ ಹೇಳ್ತೇನೆ. ಆದರೆ ಮನೆಯಲ್ಲಿ ಕನ್ನಡವನ್ನೇ ಮಾತಾಡಲಿಕ್ಕೆ ಅವರಿಗೆ ಅನುವು ಮಾಡಿಕೊಡ್ರಿ. ಕನ್ನಡದಲ್ಲಿ ಅಕ್ಷರ ಮರೆಸ್ಬಾಡ್ರಿ, ಬರೆಸ್ರಿ. ಅವ್ರು ಮರಿಬಾರ್ದು, ಕನ್ನಡ ಅಕ್ಷರಗಳನ್ನು ಮರಿದಂತೆ ನೋಡ್ಕೊಳ್ರಿ. ನಮ್ಮ ಮೊಮ್ಮಕ್ಕಳು ಕೂಡ ಮಕ್ಕಳು ಕೂಡ ದೇಶ ವಿದೇಶದಾಗ ಅದಾರಂದ್ರೆ ಕೂಡ ನಾನು ಅವ್ರಿಗೆ ಈ ಮಾತು ಹೇಳ್ತೇನೆ, ಅವ್ರು ಆ ಮಾತನ್ನು ಪಾಲಿಸ್ತಾರೆ. ಮನೆಗೆಲ್ಲ ಕನ್ನಡನ ಮಾತಾಡ್ತಾರೆ. ಶಾಲೆ ಹೋದರೂ ಅಲ್ಲಿ ನಮಗೆ ಬೇರೆ ಭಾಷೆ ಬರಲ್ಲ ಅಂದ್ರೆ ಅವ್ರು ಏನು ಹೇಳ್ತಾರೆ ಅಂದರೆ, ನಿಮಗೊಂದು ಭಾಳ ಉತ್ತಮವಾದಂಥ ಒಂದು ದೇಶ ಅಂದರೆ ನೆದರ್ಲ್ಯಾಂಡ್ನಲ್ಲಿ ನನ್ನ ಮೊಮ್ಮಗಳನ್ನ ಶಾಲೆ ಸೇರ್ಸಕ್ಕಂತ ಹೋಗಿದ್ದೆ. ನಮ್ಮ ಡಚ್ಚಲ್ಲೇ ಮೇಸ್ಟ್ರೆ ನಮ್ಮ ಮಗಳು ಇಂಗ್ಲೀಷ್ನಲ್ಲಿ ಮಾತಾಡಿದ್ವಲ್ಲಿ. ನಮ್ಮ ಮೊಮ್ಮಗಳಿಗೆ ಡಚ್ ಭಾಷೆದು ಒಂದು ಅಕ್ಷರ ಕೂಡ ಗೊತ್ತಲ್ಲ, ಬಸ್ ಹೆಂಗೆ ಅಂದೆ. ನಿಮ್ಮದು ಮಾತೃಭಾಷೆ ಆದಂದ್ರೆ ಕನ್ನಡ ಅಂದೆ. ಕನ್ನಡವನ್ನು ಚೆನ್ನಾಗಿ ಕಲಿಸ್ರಿ ನೀವು ಮನೆಯಲ್ಲಿ, ಉಳಿದು ನಾವು ಕಲಿಸಂತ ಅಂದ್ರೆ ಅವರು. ಈ ಮಾತು ಭಾರಿ ಮುಖ್ಯ. ಇಂಗ್ಲೀಷ್ ಸುದ್ದಿ ಮಾತಾಡಲಿಲ್ಲ ಅನ್ನೋದಕ್ಕೆ ಭಾಳ ಹೇಳಕತ್ತೀನಿ. ಈಗ ನಮ್ಮಲ್ಲೆಲ್ಲ ಬರೀ ಇಂಗ್ಲೀಷ್ ಮಾತಾಡೋಕ್ಕೆ ಬಂದಿರಬೇಕು, ಬರೆಯೋಕ್ಕೆ ಬಂದಿರಬೇಕು, ಎಲ್ಲ ದುಂಡಕ್ಷರ ಇರಬೇಕು. ಹಂಗಾದ್ರೆ ಇಲ್ಲಿ ಅಡ್ಮಿಷನ್ ತೊಗೊತಾರೆ. ಅಲ್ಲಿ ಹಂಗಲ್ಲ. ನಾ ಹೇಳೋದು ಕೇಳ್ರಿ, ನಿಮ್ಮ ಮಾತೃಭಾಷೆ ನೀವು ಚೆನ್ನಾಗಿ ಕಲಿಸ್ರಿ, ಉಳಿದು ನಾವು ಕಲಿಸಿದ್ದು ನಮಗೆ ಸಂಬಳ ಕೂಡ ಅದಕ್ಕೆ ಕೊಡ್ತಾರೆ ಅಂದ್ರೆ ಅವರು. ಇಂಥ ಮಾತು ನಮ್ಮಲ್ಲಿ ಯಾವಾಗ ನಾನು ಕೇಳಲ್ಲಿ ನಮ್ಮ ಭಾಗದಲ್ಲಿ ಈ ಮೇಷಗಳು ಬಾಯಿ ಈ ಮಾತನ್ನು ಕೇಳಿಲ್ಲ. ಅದಕ್ಕೆಲ್ಲ ನಾವೆಲ್ಲರೂ ಕೂಡ ಮೇಷಗಳಿಗೆ ಬುದ್ಧಿ ಹೇಳ್ರಿ, ತಪ್ಪಲ್ಲ ಅದು. ನೀವು ಮಾತೃಭಾಷೆ ಕಲಿಯಕ್ಕೆ ಮೊದಲು ಅವ್ರಿಗೆ ಆದ್ಯತೆ ಕೊಡೋಂಥ ಮೇಷಗಳಿಗೆ ಹೇಳ್ರಿ, ತಪ್ಪಲ್ಲದು. ನಾನೊಬ್ಬ ಮೇಷನೇ. ಆದ ಕಾರಣ ಕನ್ನಡವನ್ನು ಉಳಿಸೋಣ. ನನಗೆ ಇವತ್ತು ಈ ಮಠ ನೋಡಿ ಭಾಳ ಖುಷಿ ಆಯ್ತು. ಇನ್ನೊಂದು ಏನು ತಿಳ್ಕಲಿಲ್ಲ ಅಂದ್ರೆ ರಾಜಾಗಿ ಒಂದು ಮಾತು ಹೇಳ್ತೇನೆ ನಾನು. ಏನಂತಂದ್ರೆ, ಈ ಮಠದ ಬಗ್ಗೆನೇ ಒಂದು ಕವನ ಅಥವಾ ಒಂದು ಹಾಡು ಬರೋದು, ಅದನ್ನು ಪ್ರಾರ್ಥನೆಯಾಗಿ ಮಾಡಿರಿ. ಕೂಡಲ ಬಸವಲಿಂಗ ಏನಮ್ಮ ಅಂದ್ರೆ ನಾವು ಸೀದಾ ಕೂಡಲ ಸಂಗಮಕ್ಕೆ ಹೋದಂಗೆ ಆ ದೇವ್ರು ನೆನ್ಸಂಗೆ. ಬಸವನ ಲಿಂಗ ಯಾವುದು? ಕೂಡಲ ಸಂಗಮ. ಆ ದೂರಾಗ ದೇವ್ರದು, ಇಲ್ಲಿ ಹತ್ತಿರ ಐತಿ, ನಮ್ಮ ಆತ್ಮದಲ್ಲೇ ಐತಿದ್ದು. ಇದ್ರ ಬಗ್ಗೆ ಒಂದು ಹಾಡು ಬರೋದು ಅದೇ ಅದಕ್ಕೆ ಹಂಗಣ್ಣ ನಿಮ್ಮದು ಅಂತಂದು. ಹೌದಾ? ಹಾಂ, ಭಾಳ ಸಂತೋಷ. ನನಗೆ ಏನು ಬೇಕಂದ್ರೆ, ಯಾವುದು ಮಠ ಇರ್ತದೆ ಆ ಮಠದ ಬಗ್ಗೆ ಒಂದು ಪ್ರಾರ್ಥನೆ ಹಾಡಿರ್ಬೇಕು ಯಾವಾಗಲೂ. ನಾವು ಎಲ್ಲೆಲ್ಲಿದೋ ತಂದು ಹೋಗೋ ಬದಲಿ ನಮ್ಮದು ನಾವು ಉಳಿಸ್ಕೊಂಡು ಹೋಗ್ಬೇಕು. ಯಾಕಂದರೆ ಇಷ್ಟು ಬೃಹತ್ ಪ್ರಮಾಣದಲ್ಲಿ ಇದು ಸಣ್ಣ ಪ್ರಮಾಣ ಅಂತ ಅನಿಸಿಲ್ಲ ನನಗೆ. ಇದು ಮುಂದೆ ದೊಡ್ಡ ಪ್ರಮಾಣದ ಬೆಳೀತಿದ್ದು. ಇದಕ್ಕೆಲ್ಲ ಸಹಕಾರ ಕೊಡೋಕೆ ನಮ್ಮನ್ನು ಕೇಳಿದ್ರೆ ಸ್ವಲ್ಪ ನಾವು ಸ್ವಲ್ಪ ಕೈಲಾಸ ಮಟ್ಟಿಗೆ ಏನಾರು ಕೊಡ್ತಿರ್ತೇವೆ. ನಮಸ್ಕಾರ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.